ಓಂ ಶಾಂತಿ. ಇವತ್ತಿನ ಮುರಳಿಯ ದಿನಾಂಕ 17 ಮಾರ್ಚ್ 2003. ಇದರಲ್ಲಿ ಭಗವಂತ ನಮಗೆ ಏನು ತಿಳಿಸಿಕೊಡ್ತಾ ಇದ್ದಾರೆ? ಆದ್ಮೇಲೆ ನಮ್ಮ ಜೀವನದಲ್ಲಿ ಪರಿಸ್ಥಿತಿಗಳು, ವಿಘ್ನಗಳು, ಚಿಂತೆಗಳು, ಸಮಸ್ಯೆಗಳು ಬಂದೇ ಬರ್ತಾವೆ. ಅಂತಿಮ ಸಮಯದವರೆಗೂ ಕೂಡ ಇರುತ್ತೆ. ಅದನ್ನು ನಾವು ಇಷ್ಟಪಡೋದಿಲ್ಲ, ಅದು ಬರುತ್ತೆ. ಅದಕ್ಕೆ ನಾವು 63 ಜನ್ಮದ ಲೆಕ್ಕಾಚಾರ ಅಂತ ಹೇಳ್ತೀವಿ. ನಾವು ಮಾಡಿರುವಂಥ ಕರ್ಮದ ಫಲ ಅಂತ ಹೇಳ್ತೀವಿ. ಆದರೆ ಅದು ಬಂದಾಗ ಅದರಿಂದ ಹೊರಗಡೆಗೆ ಬರಲಿಕ್ಕೆ ನಮಗೊಂದು ಸಮಾಧಾನ, ಪರಿಹಾರ ಅಂತ ಬೇಕಲ್ಲ. ಅದಕ್ಕೆ ತಕ್ಕಾಗಿ ನಾವು ಮೊದಲೇನೆ ಏನು ಮಾಡ್ಕೊಳ್ತೀವಿ, ಅದನ್ನು ಎದುರಿಸಲಿಕ್ಕೆ ಸನ್ನದ್ಧರಾಗಿರ್ತೀವಿ. ಚಳಿ ಬಂತು ಅಂದರೆ ಸ್ವೆಟರ್ ಹಾಕೊಂಡ್ಬಿಡೋದು, ಮನೆಯಿಂದ ಹೊರಗಡೆ ಹೋಗ್ಬೇಕಾದ ಮಳೆ ಬರ್ಬೋದು ಅಂತ ಛತ್ರಿ ಇಟ್ಕೊಂಡ್ಬಿಡ್ಬೋದು. ಮುಂದೆ ಮಗಳ ಮದುವೆ ಮಾಡಬೇಕಾಗತ್ತೆ ಹೇಳುವಂಥ ಕಾರಣದಿಂದ ಹಣವನ್ನು ಉಳಿತಾಯ ಮಾಡಿ ಇಟ್ಕೊಳ್ಳುವಂಥದ್ದು. ಹೀಗೆ ಬೇರೆ ಬೇರೆ ರೂಪದಲ್ಲಿ ಮುಂದೆ ಬರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಮೊದಲೇ ನಾವು ಮಾಡ್ಕೊಂಡಿರ್ತೀವಿ. ಅದಕ್ಕಾಗಿ ಜೀವನದ ಆದಿಯಲ್ಲಿ ಅಪ್ಪ ಅಮ್ಮನ ಆಸ್ತಿ ತಗೊಳ್ತೀವಿ, ಶಿಕ್ಷಣ ಪಡ್ಕೊಳ್ತೀವಿ. ಆ ಒಂದು ಸ್ಮೃತಿ ಇರ್ತದೆ, ನಮ್ಮ ಅಪ್ಪ ಅಮ್ಮ ಶ್ರೀಮಂತರಿದ್ದಾರೆ, ಪತಿ ಶ್ರೀಮಂತರಿದ್ದಾರೆ, ನಮ್ಮ ಹತ್ರ ಹಣ ಇದೆ, ನಮ್ಮ ಹತ್ರ ಶಿಕ್ಷಣ ಇದೆ, ನಾನು ಸುಂದರವಾಗಿದ್ದೇನೆ. ಹೀಗೆ ಬೇರೆ ಬೇರೆ ರೀತಿಯ ಸಾಧನಗಳ ಮೂಲಕ ಅದರ ಆಧಾರದಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಜೀವನದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಅದಿಲ್ಲಿ ಭಗವಂತ ಏನು ಹೇಳ್ತಿದ್ದಾರೆ ಅಂತಂದ್ರೆ, ಇವತ್ತಿನ ಮುರಳಿಯಲ್ಲಿ ಮಕ್ಕಳೇ, ಸ್ವಮಾನದ ಆಧಾರದಲ್ಲಿ. ಸ್ವಮಾನ ಅಂತಂದ್ರೆ ಏನು? ಆತ್ಮ ಈಶ್ವರೀಯ ಸಾಧನೆಯನ್ನು ಮಾಡಿ, ಸೇವೆಯನ್ನ ಮಾಡಿ, ಸೇವೆಯ ಫಲ ಏನಿದೆ, ನಿರಾಕಾರ ರೂಪದಲ್ಲಿ ನಿಮ್ಮ ಹತ್ರ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಎಷ್ಟು ಸ್ಟಾಕ್ ಇದೆ. ಸ್ಟಾಕ್ ಹೆಂಗಾಗತ್ತೆ? 5,000 ವರ್ಷದಲ್ಲಿ ನನ್ನ ಲೆಕ್ಕಾಚಾರದ ಅನುಸಾರ ಪ್ರತಿದಿನ ಏನು ಖರ್ಚುಗಳಿದ್ದಾವೋ, 63 ಜನ್ಮದ ಸಾಲ ಏನಿದೆಯೋ, ಇಂಟ್ರೆಸ್ಟ್ ರೂಪದಲ್ಲಿ, ಮೂಲ ಹಣದ ರೂಪದಲ್ಲಿ ನಮ್ಮ ಕಣ್ಣೆದುರುಗಡೆ ಏನು ಬರುತ್ತೋ ಅದನ್ನೆಲ್ಲವನ್ನು ನಾನು ಆ ದಿನ ತೀರಿಸಿ ಉಳಿತಾಯ ಮಾಡ್ತಾ ಹೋದಾಗ ಮಾತ್ರ, ಬಡ್ಡಿಯ ಜೊತೆಗೆ ಮೂಲಧನವನ್ನು ನಾನು ಕಡಿಮೆ ಮಾಡ್ತಾ ಬಂದಾಗ, ಸಾಲ ಕಡಿಮೆ ಆಗ್ತಾ ಬಂದಾಗ, ಅವಾಗ ಏನಾಗತ್ತೆ, ಉಳಿತಾಯ ಹೇಳುವಂಥದ್ದು ಆಗತ್ತೆ. ಅವಾಗ ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗತ್ತೆ ನಿಮ್ದು. ಇವತ್ತು ವರ್ತಮಾನ ಸಮಯದಲ್ಲೂ ನೀವು ನೋಡ್ತೀರಲ್ವಾ, ಪ್ರತಿದಿನ ಅಂತೂ ಸಂಪಾದನೆ ಮಾಡಬೇಕು. ನೀವು ಮಾಡ್ತಿರೋ, ನಿಮ್ಮ ಮಕ್ಕಳು ಮಾಡ್ತಾರೋ, ನಿಮ್ಮ ಮನೆಯವರು ಮಾಡ್ತಾರೆ, ಮಾಡಲೇಬೇಕು ಅಲ್ವಾ. ಪ್ರತಿದಿನ ಖರ್ಚು ಇದ್ದೇ ಇರ್ತದಲ್ವಾ. ಸುಮ್ಮನೆ ಕೂತ್ಕೊಂಡು ಕೂಡ ಊಟ ಬೇಕಲ್ವಾ. ಕರೆಂಟ್ ಯೂಸ್ ಮಾಡ್ತೀವಲ್ವಾ, ಖರ್ಚಂತೂ ಇದ್ದೇ ಇರ್ತದೆ. ಖರ್ಚು ಎಂದೂ ಕೂಡ ನಿಲ್ಲೋದಿಲ್ಲ. ಹಾಗೆ ಆತ್ಮ ಎಚ್ಚರಾವಸ್ಥೆಯಲ್ಲಿದೆ, ಮನಸ್ಸನ್ನು ಉಪಯೋಗ ಮಾಡ್ತಿದೆ ಎಂದ ತಕ್ಷಣದಲ್ಲಿ ಖರ್ಚು ಹೇಳುವಂಥದ್ದು ಆರಂಭವಾಗಿಬಿಡ್ತದೆ. ಆದರೆ ಪ್ರತಿದಿನ ನಾವು ಮಾಡುವಂಥ ಆತ್ಮಿಕ ಸಂಭಾಷಣೆ ಖರ್ಚು ಹೋಗಿ ಉಳಿತಾಯ ಆದಾಗ ಸ್ಥಿತಿ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಲೌಕಿಕದಲ್ಲೂ ಕೂಡ ಹಣ ಹೆಚ್ಚಿಗೆ ಉಳಿತಾಯ ಆಗ್ತಾ ಹೋದಾಗ, ಹೌದಪ್ಪ 3 ಬೆಡ್ರೂಮಿನ ಮನೆ ತಗೊಳ್ಳೋಣ, ಸಿಂಗಲ್ ಬೆಡ್ರೂಮ್ ಇದೆ, ಇವಾಗ ಸ್ವಲ್ಪ ಹಣ ಇದೆ, ಇನ್ನೂ ಸ್ವಲ್ಪ ಹಣ ಜಾಸ್ತಿ ಆದಾಗ ಸ್ವಂತ ಮನೆ ಕಟ್ಕೊಂಡ್ಬಿಡೋಣ, ಇನ್ನೂ ಸ್ವಲ್ಪ ಹಣ ಜಾಸ್ತಿ ಇದ್ದಾಗ 2 ವೀಲರ್ ತಗೊಂಡ್ಬಿಡೋಣ, ಇನ್ನೂ ಸ್ವಲ್ಪ ಹಣ ಜಾಸ್ತಿ ಇದ್ದಾಗ 4 ವೀಲರ್ ತಗೊಂಡ್ಬಿಡೋಣ, ಇನ್ನೂ ಸ್ವಲ್ಪ ಹಣ ಜಾಸ್ತಿ ಇದ್ದಾಗ ಮಕ್ಕಳಿಗೆ ಒಂದೊಂದು ಮನೆ ಮಾಡೋಣ. ಹೀಗೇನಾಗ್ತಾ ಹೋಗ್ತದೆ, ಸ್ಥಿತಿ ಜಾಸ್ತಿ ಆಗ್ತಾ ಹೋದಾಗ ಸಾಧನಗಳು ನಿಮ್ಮ ಹತ್ರ ಬರ್ತಾ ಹೋಗ್ತವೆ. ಅವಾಗ ನಿಮ್ಮ ಜೀವನದ ಶೈಲಿ ಚೇಂಜ್ ಆಗ್ತದೆ. ಸ್ವಲ್ಪ ಹಣ ಜಾಸ್ತಿ ಇದ್ದಾಗ ಬಾಟಾ ಶೋರೂಮಿಗೆ ಹೋಗ್ಬಿಟ್ಟು 600 ರೂಪಾಯಿ ಚಪ್ಪಲಿ ತಗೋಣ ಅಂತ ಅನ್ಸುತ್ತೆ. ಹಣ ಕಡಿಮೆ ಇದ್ದಾಗ 55 ರೂಪಾಯಿ ಪ್ಯಾರಾಗಾನ್ ಚಪ್ಪಲಿನೇ ತಗೋಣ, ಸ್ಲಿಪ್ಪರು ಅಂತ ಬಿಟ್ಟು ಅನ್ಸತ್ತಲ್ವಾ. ಹಾಗೇನೇ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಪ್ರತಿದಿನ ನೀವು ಆತ್ಮಿಕ ಸಂಭಾಷಣೆ, ಆತ್ಮಿಕ ಸಂಪಾದನೆ, ಇದರ ಮೂಲಕ ಏನು ಜಮಾ ಮಾಡ್ತಾ ಇರ್ತೀರೋ
ಅದನ್ನೇ ಸಮಸ್ಯೆಗಳ ಪರಿಹಾರ ಮಾಡಲಿಕ್ಕೆ ಉಪಯೋಗವನ್ನು ಮಾಡಿಕೊಂಡೆ. ನನ್ನ ಜೊತೆಗೆ ಭಗವಂತ ಇದ್ದಾರೆ. ಪ್ರತಿದಿನ ನಾನು ಪ್ರಪಂಚಕ್ಕೆ ಭಗವಂತನ ಶಕ್ತಿಯನ್ನು ಕೊಡ್ಲಿಕ್ಕೆ ಇಷ್ಟು ಕೊಡ್ತಾ ಇದ್ದೇನೋ, ನಿಮಿತ್ತನಾಗ್ತಾ ಇದ್ದೇನೋ, ಅದರ ಸಂಪಾದನೆಯ ಫಲ. ನನ್ನ ಹತ್ರ ಎಷ್ಟು ದೊಡ್ಡ ಬಿಲ್ಡಿಂಗ್ ಇದೆ, ನನ್ನ ಹತ್ರ ಎಷ್ಟು ಜನ ಮಕ್ಕಳಿದ್ದಾರೆ, ಪತಿ ಇದೆ, ಅದರ ಆಧಾರದಲ್ಲ, ಆತ್ಮಿಕ ಸಂಪಾದನೆಯ ಆಧಾರದಲ್ಲಿ ಎಲ್ಲ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಬೇಕು. ಆತ್ಮಗಳ ಜೊತೆಗಿರ್ಬೋದು, ಪಂಚತತ್ವಗಳ ಜೊತೆಗಿರ್ಬೋದು. ಹಾಗಿದ್ರೆ ಆ ರೀತಿ ನಿಮ್ಮ ಮಾನ ಎಷ್ಟು ಜಾಸ್ತಿ ಆಗ್ತಾ ಇದೆ, ನೀವೆಷ್ಟು ಯೋಗ್ಯರಾಗ್ತಿರೋ ಅಷ್ಟು ಭಗವಂತ ನಿಮ್ಮನ್ನು ಪುನಃ 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 ಉಪಯೋಗ ಮಾಡ್ಕೊಳ್ತಾರೆ. ನಿಮ್ಮ ಅಕೌಂಟಲ್ಲಿ ಜಮಾ ಆಗ್ತಾ ಹೋಗ್ತದೆ. ಪ್ರಮೋಷನ್, ಇನ್ಕ್ರಿಮೆಂಟ್, ಸಂಬಳ ಎಲ್ಲ ಸಿಗ್ತಾ ಹೋಗ್ತದೆ. ಅವಾಗ ಸ್ಥಿತಿ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ಶಾಂತ ಈ ಸಿಟಿಯಲ್ಲಿರೋದು ಎಷ್ಟು ಖುಷಿ ಆಗತ್ತೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಸ್ವಮಾನದಲ್ಲಿರಿ. ಸರಿ, ಹಾಗಂತ ನಿಮಗೆ ಆ ಸಮಾನ ಹೆಚ್ಚಿಗೆ ಆಗ್ತಾ ಹೋದ ಹಾಗೆ ನಾನು ದೊಡ್ಡೋನು, ನಾನು 25 ವರ್ಷದಿಂದ ಜ್ಞಾನದಲ್ಲಿದ್ದೇನೆ, ನಾನು ಸರಿ ಹೇಳುವಂತ ಅಭಿಮಾನ ಬರಬಾರದು. ಸರ್ವರಿಗೂ ಗೌರವವನ್ನು ಕೊಡ್ಬೇಕು. ಸಮ್ಮಾನದೇನ ಗೌರವ ಕೊಡ್ಬೇಕು. ಗೌರವ ಅಂತಂದ್ರೆ ಓಂ ಶಾಂತಿ ಅಂತ ಹೇಳ್ಬೇಕಾ, ಸೆಲ್ಯೂಟ್ ಹೊಡಿಬೇಕಾ, ಸೆಕೆಂಡ್ ಕೊಡ್ಬೇಕಾ, ಅಥವಾ ಆಲಿಂಗನ ಮಾಡ್ಕೊಳ್ಬೇಕಾ, ಅಥವಾ ಹೂವಿನ ಹಾರ ಕೊಡ್ಬೇಕಾ, ಬೊಕ್ಕೆ ಕೊಡ್ಬೇಕಾ, ಗಿಫ್ಟ್ ಕೊಡ್ಬೇಕಾ, ಹೊಗಳ್ಬೇಕಾ? ಸಮ್ಮಾನದೇನ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅವರ ಸಮಸ್ಯೆಗೆ ಸರಿಯಾಗಿ ನೀವು ಈಶ್ವರೀಯ ಶಕ್ತಿಯನ್ನ ನೀವೇನು ಸಂಪಾದನೆ ಮಾಡಿದಿರೋ ಅದನ್ನ ಕೊಡುವಂಥದ್ದೇ ಗೌರವ. ಸಮ್ಮಾನದೇನ. ಪ್ರತಿಯೊಬ್ಬರಿಗೂ ಅದರ ಅವಶ್ಯಕತೆ ಇದೆಯಲ್ಲ. ಲೌಕಿಕದಲ್ಲೂ ಕೂಡ ಯಾರೊಬ್ಬರು ಬಡವರು ಇರ್ತಾರೆ, ನಿಮ್ಮ ಸಂಬಂಧಿಗಳೇ, ಪರಿಚಯದವರೇ, ಸ್ನೇಹಿತರು ಯಾರೋ ಒಬ್ರು ಇರ್ತಾರೆ. ಸಂಬಂಧ ಇಲ್ದಿರೋರು ಕೂಡ ಇರಬಹುದು. ಅವ್ರಿಗೆ ಅವಶ್ಯಕತೆ ಇದೆ. ಅವರ ಮಗಳ ಮದುವೆ ಇರಬಹುದು, ಅವರ ಆರೋಗ್ಯ ಸರಿ ಇಲ್ದಿರ್ಬೋದು, ಮಕ್ಕಳಿಗೆ ಫೀಸ್ ಕಟ್ಟಬೇಕಾಗಿರಬರ್ಬೋದು. ನಿಮ್ಮ ಹತ್ರ ಹಣ ಇದ್ದಾಗ ನೀವು ಅವರಿಗೆ ಸಹಯೋಗ ಕೊಡ್ತೀರಲ್ವ. ನೀವು ಹಣ ಕೊಟ್ಟ ಮಾತ್ರಕ್ಕೆ ನೀವು ಎಷ್ಟು ತಿಂಗಳ ನಂತರ ಬಡ್ಡಿ ಸಹಿತ ವಾಪಸ್ ಕೊಡಬೇಕು ಹೇಳುವಂಥದ್ದಲ್ಲ. ಅಥವಾ ನಾನು ದಾನದ ರೂಪದಲ್ಲಿ ಕೊಡ್ತಾ ಇದ್ದೇನೆ, ನಾನು ಶ್ರೇಷ್ಠ, ಹಾಗಲ್ಲ. ನಿಮ್ಮತ್ತಿರೋದನ್ನ ಅವ್ರಿಗೆ ಸಪೋರ್ಟ್ ಕೊಡ್ತಾ ಇದ್ದೀರಿ. ಹೋಗಿ ಬಸ್ಸಲ್ಲಿ ಕುತ್ಕೊಂಡಿದ್ದೀರಿ, ಯಾರಿಗೋ ಬಾಯಾರಿಕೆ ಆಗಿದೆ, ನಿಮ್ಮ ಕೈಯಲ್ಲಿ ನೀರಿನ ಬಾಟ್ಲ್ ಇದೆ, ಅವ್ರಿಗೆ ಕೊಡಿ ನೀರು ಕುಡಿಲಿಕ್ಕೆ. ಒಮಿಟ್ ಮಾಡಿದ್ದಾರೆ, ಸ್ವಲ್ಪ ನೀರು ಕೊಡಿ, ಅವರಿಗೆ ಸಹಯೋಗವನ್ನ ಕೊಡಿ. ಅದರ ಪ್ರತಿ ಮತ್ತೇನೊಂದು ನಿರೀಕ್ಷೆಯನ್ನ ಮಾಡಬೇಡಿ. ಅದಕ್ಕೆ ಸಮ್ಮಾನದೇನ ಅಂತಂದ್ರೆ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ, ಲೌಕಿಕದವರು ಇರ್ಬೋದು, ಅಲೌಕಿಕದಿರ್ಬೋದು, ಯಾವುದೇ ಆತ್ಮಗಳಿರ್ಬೋದು, ಅವರಿಗೆ ಈಶ್ವರೀಯ ಶಕ್ತಿಯ ಮೂಲಕ ಸಹಯೋಗವನ್ನ ಕೊಡೋದೇನೆ ಸಮ್ಮಾನದೇನ, ಗೌರವ ಕೊಡೋದಾಗಿದೆ. ಸಹಯೋಗಿ ಬನ್ನ ಅವ್ರಿಗೆ ಸಹಾಯ ಮಾಡ್ತಾ ಹೋಗಿ ಬೇರೆಯವರಿಗೆ. ಅದಲ್ಲಿ ಒಂದು ರೀತಿ ಕಂಜೂಸ್ ಮಾರವಾಡಿ ಆಗ್ಬೇಡಿ. ಮತ್ತೆ ಅದಲ್ಲೂ ಕೂಡ ಭೇದ ಭಾವ ಮಾಡಬೇಡಿ. ನನ್ನ ಮಕ್ಕಳಿಗೆ ಕೊಡಬೇಕು, ನನ್ನ ಮತ್ತಿಗೆ ಕೊಡಬೇಕು, ನಮ್ಮವ್ರಿಗೆ ಕೊಡಬೇಕು, ಭೇದ ಭಾವ ಮಾಡುವಂಗಿಲ್ಲ. ಎಲ್ಲರಿಗೂ ಕೂಡ ಕೊಡಬೇಕು. ಸಬಕು ಸಹಯೋಗದು ಅಂತ ಹೇಳಿದಾರೆ ಬಾಬಾ. ನಿಮ್ಮ ಪರಿವಾರದವ್ರಿಗೆ ಮಾತ್ರ ಕೊಡಿ, ಈಶ್ವರಿ ಪರಿವಾರದವ್ರಿಗೆ ಮಾತ್ರ ಕೊಡಿ, ನಿಮ್ಮ ಹೊಗಳದವ್ರಿಗೆ ಮಾತ್ರ ಕೊಡಿ, ಹಂಗಲ್ಲ. ಎಲ್ಲರಿಗೂ ಸಹಯೋಗವನ್ನು ಕೊಡ್ತಾ ಹೋಗ್ಬೇಕು. ಸಮರ್ಥ ಬನಾನು. ನೀವು ಸಹಯೋಗಿಗಳಾಗಿರೋ ಜೊತೆಗೆ ನಿಮ್ಮ ಈಶ್ವರೀಯ ಪರಿವಾರದವರು ಇದ್ದಾರಲ್ಲ, ಅವರನ್ನು ಕೂಡ ನಿಮ್ಮ ಸಮಾನ ದಾತಾ ರೂಪದಲ್ಲಿ ಮುಂದುವರಿಲಿಕ್ಕೆ ಅವರಿಗೆ ಯೋಗ್ಯ ಶಿಕ್ಷಣವನ್ನ ಕೊಡಿ. ಅವರನ್ನ ರೆಡಿ ಮಾಡಿ. ಕೇವಲ ನಾನು ಮಾತ್ರ ಕೊಡ್ತಾ ಇರ್ಬೇಕು, ನೀವು ಸದಾ ನನ್ನ ಹತ್ರ ಬೇಡ್ತಾ ಇರಬೇಕು ಅಂತ ಬಿಟ್ಟಲ್ಲ. ಅವರನ್ನು ಕೂಡ ಅದಕ್ಕೆ ಯೋಗ್ಯರಾಗುವಂತ ವಿಧಿಯನ್ನ, ವಿಧಾನವನ್ನ, ಶಿಕ್ಷಣವನ್ನ ಕೊಟ್ಟು ನೀವು ಸಮರ್ಥರಾಗಿ ಅವರನ್ನು ಸಮರ್ಥರನ್ನಾಗಿ ಮಾಡಿ. ಹಾಗಿದ್ರೆ ಸಮರ್ಥ ಅಂತಂದ್ರೆ ಏನು? ನಾನು ವಿಶ್ವಕಲ್ಯಾಣಕಾರಿಯಾಗಿದ್ದೇನೆ, ಸ್ವದರ್ಶನ ಚಕ್ರಧಾರಿಯಾಗಿದ್ದೇನೆ, ಸರ್ವಶಕ್ತಿವಂತನಾಗಿದ್ದೇನೆ ಅಂತ ಬಾಯಲ್ಲಿ ಹೇಳೋದು ಸಮರ್ಥತೆ ಅಲ್ಲ. ಬರೆಯೋದು ಕೂಡ ಸಮರ್ಥತೆ ಅಲ್ಲ. ಅಯ್ಯೋ, ನಾನು ಬಾಬಾ ಉಪಯೋಗನೇ ಮಾಡ್ಕೊಳ್ಳೋದಿಲ್ಲ, ನನ್ನ ಸಮಸ್ಯೆಗೆ ಪರಿಹಾರನೇ ಮಾಡಲ್ಲ ಅಂತ ಚಿಂತೆ ಮಾಡೋದು ಕೂಡ ಸಮರ್ಥತೆ ಅಲ್ಲ. ಸಮರ್ಥತೆ ಯಾವುದು? ಹೇಳ್ತಾರೆ ಸ್ಮೃತಿ ಸ್ವರೂಪ. ಯಾವ ಸ್ಮೃತಿ? ಒಬ್ಬ ಡಾಕ್ಟರ್ ಆದವನು ಸದಾ ಸ್ಮೃತಿ ಇರ್ತದೆ, ನಾನು ಡಾಕ್ಟರ್ ಆಗಿದ್ದೇನೆ. ಸ್ವಲ್ಪ ವಯಸ್ಸಿಗೆ ಬಂದ ಮೇಲೆ, ಸ್ವಲ್ಪ ಈ ಪ್ರಪಂಚದ ಜ್ಞಾನ ಬಂದ ಮೇಲೆ ನಮಗೊಂದು ಸ್ಮೃತಿ ಇರ್ತದೆ, ನಾನು ಸ್ತ್ರೀ ಆಗಿದ್ದೇನೆ, ನಾನು ಪುರುಷನಾಗಿದ್ದೇನೆ, ನಾನು ಕರ್ನಾಟಕದವರು, ನಾನು ತೆಲುಗು ದೇಶ ಅಂದ್ರೆ ತೆಲುಗುನವರು, ಅಂದಾದವರು. ಸ್ಮೃತಿ ಇರ್ತದಲ್ವಾ? ಕೆಲವೊಬ್ರಿಗೆ ಕೇಳ್ತಾರೆ, ನಿಮ್ ನೇಟಿವ್ ಪ್ಲೇಸ್ ಯಾವ್ದ್ರಿ ಅಂತ.
ಹೌದು ತಾನೆ? ನೀವು ಯು ಎಸ್ ಅಲ್ಲಿ ಇದ್ಬಿಟ್ಟು 30 ವರ್ಷ ಆದ್ರೂ ಕೂಡ ನೀವು ಬೆಂಗಳೂರಲ್ಲಿ ಇದ್ದಿದ್ದು 10 ವರ್ಷ ಇದ್ರು ನೇಟಿವ್ ಯಾವುದು? ಬೆಂಗಳೂರು, ಕರ್ನಾಟಕ ಅಂತ ಹೇಳ್ತೀವಲ್ವ, ಅದು ಸ್ಮೃತಿ ಇರುತ್ತೆ ತಾನೆ. ಹಾಗೆ ಯಾವ ಸ್ಮೃತಿ ಇರಬೇಕು? ನಿರಂತರವಾಗಿ ಭಗವಂತನ ಶಕ್ತಿ ನಿಮ್ಮ ಮೂಲಕ ಫ್ಲೋ ಆಗ್ತಾ ಇದೆ, ಸಹಜವಾಗಿ, ಸರಳವಾಗಿ. ವೈಟ್ ಡ್ರೆಸ್ ಹಾಕೊಂಡಾಗ, ಬ್ಯಾಡ್ಜ್ ಹಾಕೊಂಡಾಗ ಸ್ಮೃತಿ ಇರ್ತದೆ ತಾನೆ, ನಾನು ಬ್ರಹ್ಮ ಕುಮಾರ ಕುಮಾರಿ ಅಂತ. ಸೆಂಟರ್ನಲ್ಲಿದ್ದಾಗ ಸ್ಮೃತಿ ಇರ್ತದೆ ತಾನೆ. ಅಡಿಗೆ ಮನೆಯಲ್ಲಿದ್ದಾಗ ಸ್ಮೃತಿ ಇರ್ತದೆ ತಾನೆ, ನಾನು ಅಡಿಗೆ ಮಾಡುವಂಥವಳು. ಹಾಗೇನೆ ಆತ್ಮಿಕ ಸೇವೆಯ ಸ್ಮೃತಿ ಸಹಜವಾಗಿ, ಸರಳವಾಗಿ, ನ್ಯಾಚುರಲ್ ಆಗಿ, ನಿರಂತರವಾಗಿ ಇರಬೇಕು. ಅದು ಆಗ್ತಾ ಇರಬೇಕು, ಹೊರಗಡೆಗೆ ಹೋಗ್ತಾ ಇರಬೇಕು ಸಹಜವಾಗಿ. ಅದಕ್ಕೂ ನೀವು ತುಂಬಾ ಕಷ್ಟಪಡಬೇಕು ಅಂತ ಅನ್ಸಬಾರದು. ಆರಂಭದಲ್ಲಿ ಈಶ್ವರಿ ಜ್ಞಾನವನ್ನು ಹೇಳಬೇಕಾದ್ರೂ ಕೂಡ ನಾವು ತುಂಬಾ ಪರಿಶ್ರಮವನ್ನು ಪಡ್ತಿದ್ವಿ. ಏನ್ ಹೇಳ್ಬೇಕು, ಏನ್ ಮಾಡ್ಬೇಕು ಅಂತ. ಇವಾಗ ಹೇಳಿ 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 ಏನಾಗ್ಬಿಟ್ಟಿದೆ, ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ಧೈರ್ಯ ಬರ್ತದೆ, ಖುಷಿ ಆಗ್ತದೆ, ಭಯ ಇರೋದಿಲ್ಲ. ಹಾಗೆ ನಿಮ್ಮಲ್ಲೂ ಕೂಡ ಅಡುಗೆ ಮಾಡಿ 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 ಧೈರ್ಯ ಬರ್ತದೆ. ಓಕೆ, ನಾನು ಅಡುಗೆಯನ್ನು ಮಾಡಾಕಬಲ್ಲೆ ಅಂತ ಧೈರ್ಯ. ಬಟ್ಟೆ ವಾಶ್ ಮಾಡಿ 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 ಧೈರ್ಯ ಬರ್ತದೆ ಅಲ್ವಾ? ಹಾಗೆ ಕರ್ಮವನ್ನ ಪುನಃ ಮಾಡಿ 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 ಅದರ ವಿಧಿ ನಿಮ್ಗೆ ಗೊತ್ತಾದಾಗ, ಅದರಲ್ಲಿ ನೀವು ಮಾಸ್ಟರ್ ಆದಾಗ ನಿಮ್ಗೆ ಆ ಕರ್ಮ ಆದ್ಮೇಲೆ ಸಹಜವಾಗ್ತದೆ. ಅದಕ್ಕಾಗಿ ಈಶ್ವರೀಯ ಕಾರ್ಯ, ಆತ್ಮಿಕ ಕಾರ್ಯ, ವಿಶ್ವ ಪರಿವರ್ತನೆ ಕಾರ್ಯ ಏನಾಗ್ಬೇಕು? ಸ್ಮೃತಿ ಸ್ವರೂಪ, ನಷ್ಟ ಮೋಹ ಸ್ಮೃತಿ ಸ್ವರೂಪ. ಬಾಬಾ ಇವತ್ತೊಂದು ಸುಂದರ ಸೀಕ್ರೆಟ್ ಹೇಳಿದ್ದಾರೆ, ಏನು ಗೊತ್ತಾ? ಮಗು, ಲಾಸ್ಟ್ ಎಕ್ಸಾಮ್, ನಿನ್ನ ಜೀವನದ ಲಾಸ್ಟ್ ಸೆಕೆಂಡ್ ಇದೆಯಲ್ಲ, ಅದೇ ನಿನ್ನ ಲಾಸ್ಟ್ ಎಕ್ಸಾಮ್. ಅಂದ್ರೆ ಆತ್ಮ ಶರೀರ ಬಿಡುವಂತ ಮೊದಲು. ಭಗವಂತ ಏನ್ ಹೇಳ್ತಿದ್ದಾರೆ ಇವತ್ತು, ಆ ಲಾಸ್ಟ್ ಸೆಕೆಂಡ್ ಅಲ್ಲಿ ಪ್ರಶ್ನೆ ಏನಾದ್ರೂ ಇಲ್ಲಿ, ಉತ್ತರ ಏನು ಕೊಟ್ಟು ಬಿಡ್ತೇನೆ, ಉತ್ತರ ಬರೆದು ಬಿಡು. ಪ್ರಶ್ನೆ ಏನಾದ್ರೂ ಇದ್ಕೊಂಡು ಹೋಗ್ಲಿ, ಉತ್ತರ ಕೊಟ್ಬಿಡು. ಎಷ್ಟು ಒಳ್ಳೆ ಟೀಚರ್ ಅಲ್ವಾ? ಉತ್ತರ ಮೊದಲೇ ಹೇಳ್ಬಿಡ್ತಾರೆ. ಪ್ರಶ್ನೆ ಏನಾದ್ರೂ ಇದ್ಕೊಂಡು ಹೋಗ್ಲಿ, ಅದು ಯಾವ ಟೈಮಿಗೆ ಆದ್ರೂ ಬರ್ಲಿ, ಎಲ್ಲಿ ಬೇಕಾದ್ರೂ ಬರ್ಲಿ, ಯಾವ ವಯಸ್ಸಿಗಾದ್ರೂ ಬರ್ಲಿ, ಉತ್ತರ ಒಂದೇ. ಇನ್ನು ಉತ್ತರವನ್ನ ಬರಿತಾ ಹೋಗು ಅಷ್ಟೇನೆ. ಏನದು? ಅಂತಿಮ ಸಮಯದಲ್ಲಿ ಗೌರವಯುತವಾಗಿ ಪಾಸ್ ಆಗ್ಬೇಕು ಅಂದ್ರೆ ನಷ್ಟ ಮೋಹ ಸ್ಮೃತಿ ಸ್ವರೂಪ. ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ವಿಷಯಗಳ ಮೇಲೆ ನನ್ನದು ಹೇಳುವಂತ ಅಧಿಕಾರತನ ಇರಕೂಡದು. ನನ್ನ ಮನೆ, ನನ್ನ ಮಕ್ಕಳು, ನನ್ನ ಕೆಲಸ, ನನ್ನ ಜವಾಬ್ದಾರಿ, ನನ್ನ 63 ಜನ್ಮದ ಸಾಲ ತೀರಿಸಬೇಕು, ನಾನು ವಿಶ್ವಕಲ್ಲ. ನೋ, ಮೋಹ ಇರಬಾರ್ದು. ಮೋಹನ ನನ್ನದು, ನಷ್ಟ ಮೋಹ ಇಲ್ಲವನ್ನು ತೆಗೆದಾಕು. ಯಾಕಂದ್ರೆ ವಾಸ್ತವಿಕತೆಯಾಗಿ ಅದು ಯಾವುದು ನಿನ್ನದು ಅಲ್ಲ. ಶರೀರನು ನಿಂದಲ್ಲ, ಪ್ರಪಂಚನೂ ನಿಂದಲ್ಲ, ನಿನ್ನ ಜೊತೆಲಿರುವಂತ ಆತ್ಮಗಳು ಕೂಡ ನಿಮ್ಮವರಲ್ಲ. ಯಾರು ನಿಮ್ಮಪ್ಪನೂ ಅಲ್ಲ, ಅಮ್ಮನೂ ಅಲ್ಲ, ಪತಿನೂ ಅಲ್ಲ, ಮಕ್ಕಳು ಅಲ್ಲ, ನೀನು ಮಾಡ್ಕೊಂಡಿದ್ದದ್ದು. ಅವರೆಲ್ಲ ಪ್ರತಿಯೊಂದು ಇಂಡಿಪೆಂಡೆಂಟ್ ಆತ್ಮಗಳವು. ಓಕೆ, ಅವ್ರಿಗೆ ಏನು ಬೇಕೋ ಅದನ್ನು ಕೊಡು, ಅದರಲ್ಲೇನು ತಪ್ಪಿಲ್ಲ. ಅದು ಯಾರು ನಿಮ್ಮ ರಕ್ಷಣೆಗೆ ಬರೋದಿಲ್ಲ. ನೀವು ಮಾಡಿರುವಂತ ಕರ್ಮದ ಫಲ ನಿನ್ನ ರಕ್ಷಣೆಗೆ ಬರ್ತದೆ. ಸ್ಮೃತಿ ಸ್ವರೂಪ, ಸದಾ ಕಾಲ ನಿನ್ನ ಒರಿಜಿನಲ್ ರೂಪ ಇದ್ದಾರೆ, ಶಾಂತ ಪರಮಾತ್ಮನ ರೂಪ ಇದೆಯಲ್ಲ, ಆ ಸ್ವರೂಪದಲ್ಲಿ ನೀನು ಸದಾ ಕಾಲ ಇರು, ಶಾಂತತೆಯಿಂದ. ನಿನಗೆ ಯಾವುದು ಇಷ್ಟವಾಗತ್ತೆ, ಯಾವುದು ಖುಷಿ ಆಗತ್ತೆ, ಮುಂದೆ ನಿನಗೇನು ಬೇಕು, ಹಾಗೆ ಆ ರೀತಿಯಲ್ಲಿ ಆ ರೂಪದಲ್ಲಿ ನಿನ್ನ ರೂಪ, ಒರಿಜಿನಲ್ ರೂಪ, ಆತ್ಮದ ರೂಪ, ಪರಮಾತ್ಮನ ರೂಪ, ಅದರಲ್ಲಿ ಪುನಃ 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 ಸೆಟ್ ಆಗ್ತಾವ. ಇವತ್ತು ನೋಡಿ, ನಮ್ಗೆ ಈಶ್ವರಿ ಸೇವೆ ಮಾಡ್ತಿರ್ಬೇಕಾದ್ರೆ ಯೋಗ ಮಾಡೋದು ಇಷ್ಟವಾಗ್ತದೆ, ಜ್ಞಾನ ಹೇಳೋದು ಇಷ್ಟವಾಗತ್ತೆ, ಪುನಃ 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 ಅದೇ ಬೇಕು ಅಂತ ಅನ್ಸತ್ತೆ. ಕೆಲವರಿಗೆ ಪುನಃ ಪುನಃ ಮೊಬೈಲ್ ನೋಡ್ಬೇಕು ಅಂತ ಅನ್ಸತ್ತೆ, ಕೆಲವರಿಗೆ ಪುನಃ ಪುನಃ ಗೋಬಿ ಮಂಚೂರಿ ತಿನ್ಬೇಕು ಅಂತ ಅನ್ಸತ್ತೆ, ಕೆಲವರಿಗೆ ಪುನಃ ಪುನಃ ಶಾಪಿಂಗ್ ಮಾಡ್ಬೇಕು ಅಂತ ಅನ್ಸತ್ತೆ, ಕೆಲವರಿಗೆ ಪುನಃ ಪುನಃ ನಿದ್ರೆ ಮಾಡ್ಬೇಕು ಅಂತ ಅನ್ಸತ್ತೆ. ಅವಾಗ ಎಷ್ಟು ಯೋಗದಲ್ಲಿ ಕೊಡ್ಸೋ ನಿದ್ರೆ ಮಾಡ್ತಾನೆ ಇರ್ತಾವ ಅಲ್ವಾ? ಹಾಗೆ ಬಾಬಾ ಹೇಳ್ತಾರೆ, ಸ್ವರೂಪ, ಆ ನಿಮ್ಮ ಒರಿಜಿನಲ್ ರೂಪ ಯಾವುದು ನಿಮ್ಗೆ ಸುಖವನ್ನ ಕೊಡ್ತದೆ. ಯೋಚನೆ ಮಾಡಿ ಆತ್ಮೀಯರೇ, ಒಂದು ಸೆಕೆಂಡ್ ಅಲ್ಲಿ ನಾನು ಪ್ರಪಂಚದಲ್ಲಿ ಭಗವಂತನ ಶಕ್ತಿ ತಗೊಂಡು ಜ್ಞಾನ ಸೂರ್ಯನಾಗಿ ವಿಶ್ವಕ್ಕೆಲ್ಲರಿಗೂ ಕೊಟ್ಟಾಗ, ಅವರೆಲ್ಲರ ಸಮಸ್ಯೆ ಪರಿಹಾರ ಆದಾಗ, ಅವ್ರು ಥ್ಯಾಂಕ್ ಯು ಅಂತ ಹೇಳಿದಾಗ ಎಷ್ಟು ಖುಷಿ ಆಗತ್ತೆ. ಅದೇ ತಾನೇ ಮೂಲ ಸ್ವರೂಪ. ನಾನು ಮಾತ್ರ ಅಡುಗೆ ಮಾಡ್ತೇನೆ, ನಾನು ಮಾತ್ರ ತಿಂತೇನೆ ಅಂತಂದ್ರೆ ಏನಾಗ್ತದೆ? ಅದು ಅಷ್ಟು ಖುಷಿಯನ್ನ ಕೊಡೋದಿಲ್ಲ. ಅದಕ್ಕಾಗಿ ಅದನ್ನ ಈಗಿನಿಂದನೇ ಪ್ರಾಕ್ಟೀಸ್ ಮಾಡಿ. ನಾನು ಒಬ್ರಿಗೆ ಜ್ಞಾನ ಕೊಟ್ಟೆ, 100 ಜನರಿಗೆ ಕೊಟ್ಟೆ, 50 ಜನರಿಗೆ ಕೊಟ್ಟೆ ಅಂತ ತುಂಬಾ ಖುಷಿ ಆಗ್ಬಿಡ್ಬಿಡಿ. ವಿಶ್ವದ ಸರ್ವರಿಗೂ ಕೂಡ ಭಗವಂತನ ಪರಿಚಯ ಆಗ್ಬೇಕು.
ಮುಖದಿಂದ ಜ್ಞಾನ ಕೊಡೋದಲ್ಲ, ನಿಮ್ಮ ಮೂಲಕ ಭಗವಂತನ ಶಕ್ತಿ ಪ್ರವಾಹ ಆಗೋದರ ಮೂಲಕ ಪ್ರಪಂಚದ ಪ್ರತಿಯೊಂದು ಕಣ 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 ಕಣಗಳಿಗೂ ಕೂಡ, ಜಡ ಮತ್ತು ಚೈತನ್ಯ ವಸ್ತುಗಳಿಗೂ ಕೂಡ ಭಗವಂತ ಯಾರು ಅಂತ ಬಿಟ್ಟು ಅನುಭವ ಆಗಬೇಕು. ಅದು ಆಗಬೇಕು ಅಂತಂದ್ರೆ ನಿಮ್ಮ ಮೂಲಕ ಹೋಗುವಂತ ಆ ಶಕ್ತಿಯಿಂದ ಅವರ ಮೇಲಿರುವಂತ 63 ಜನ್ಮದ ಸಾಲ ಕ್ಲಿಯರ್ ಆಗಬೇಕು, ಪ್ರಪಂಚ ಪರಿಶುದ್ಧವಾಗಬೇಕು. ಎಷ್ಟು ಸ್ಟ್ರಾಂಗ್ ಆಗಿ ಅವರಿಗೆ ಒಂದು ಶಕ್ತಿ ಕೊಡಬೇಕು ಅಂತಂದ್ರೆ ಮುಂದಿನ 2,500 ವರ್ಷದವರೆಗೂ ಅವರು ಅದನ್ನು ಅನುಭವ ಮಾಡ್ತಾ ಇರ್ಬೇಕು. ಹಂಗಂದ್ರೆ ಯಾರೋ ಒಬ್ರು ತುಂಬಾ ಪರಿಶ್ರಮದಿಂದ ತುಂಬಾ ಕಷ್ಟಪಟ್ಬಿಟ್ಟು 1,10 ಲಕ್ಷ ರೂಪಾಯಿ ಸಾಲ ಮಾಡಿರ್ತಾರೆ. ಓಕೆ, ಅವ್ರಿಗೆ 1 ಕೋಟಿ ಕೊಟ್ಬಿಡಿ, ಏನಾಗ್ಬಿಡ್ತದೆ? 10 ಲಕ್ಷ ಸಾಲನೂ ತೀರಿಸತ್ತೆ, ಉಳಿದು 90 ಲಕ್ಷದಿಂದ ಆರಾಮಾಗಿ ಹೊತ್ಕೊಂಡು ತಿಂದ್ಬಿಡ್ತಾನೆ. ಹೌದು ಅಲ್ವೋ? ಅವಾಗ ಅವ್ರು ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾರೋ ಹೇಳಲ್ವೋ? ಹೊರಗಡೆ ಪ್ರಪಂಚಕ್ಕೆ ಹೋದಾಗ 10 ರೂಪಾಯಿನೂ ಕೂಡ ಸಿಗದೇ ಇರುವಂತ ಸಮಯದಲ್ಲಿ ನೀವು 1 ಕೋಟಿ ರೂಪಾಯಿ ಅವ್ರಿಗೆ ಕೊಟ್ಟಾಗ ಏನಾಗ್ತದೆ? ಅವ್ರು ನಿಮ್ಗೆ ಧನ್ಯವಾದ ಹೇಳ್ತಾರೆ. ಮತ್ತೆ ಮುಂದಿನ 2,500 ವರ್ಷ ಆ 90 ಲಕ್ಷ ರಿಟರ್ನ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಬರ್ತಾರೆ, ಸೇವಕರಾಗಿರ್ತಾರೆ. ಅದು ಕರ್ಮ ಫಿಲಾಸಫಿ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಈ ರೀತಿ ನೀವು ಸಮರ್ಥರಾಗಿ ಬೇರೆಯವರನ್ನು ಸಮರ್ಥರನ್ನಾಗಿ ಮಾಡಿ. ಈ ರೀತಿ ಆಗಲಿಕ್ಕೆ ಬಾಬ್ದಾದಾರವರು ನಮಗೆ ಫ್ರೀಯಾಗಿ ಯಾವುದೇ ಭಾಗ್ಯವನ್ನ ಕೊಡೋದಿಲ್ಲ. ಭಾಗ್ಯ ಪಡೆಯುವಂತ ವಿದ್ಯೆ, ವಿಧಿ, ವಿಧಾನದ ದಾತ. ಭಾಗ್ಯ ಪಡ್ಕೊಳ್ಬೇಕು. ಭಾಗ್ಯ ಅಂತಂದ್ರೆ ಲಾಭ, ಸಂಪಾದನೆ. ಓಕೆ, ಅದನ್ನ ಪಡ್ಕೊಳ್ಳುವಂತ ವಿದ್ಯೆಯನ್ನ, ವಿಧಿಯನ್ನ, ವಿಧಾನವನ್ನ ಕೊಡ್ತಾರೆ. ಹಾಗೆ ಆ ವಿಧಾನವನ್ನು ತಿಳಿದುಕೊಂಡಿರುವಂತ ಮಕ್ಕಳು ಆ ಶಿಕ್ಷಣದಿಂದ, ಆ ಸಂಬಂಧದಿಂದ ಎಷ್ಟು ಭಾಗ್ಯ ಮಾಡ್ಕೊಂಡಿದ್ದಾರೆ ಅಂತ ನೋಡ್ತಾ ಇದ್ದಾರೆ. ಲೌಕಿಕದಲ್ಲೂ ಕೂಡ ನೋಡ್ತೀವಲ್ವಾ? ಅಲ್ರಿ, ನಾವು ಹುಟ್ಟಿದಾಗ ಇವರು ಬಾಡಿಗೆ ಮನೆಯಲ್ಲಿದ್ರು, ಇವತ್ತು ನೋಡಿ ಎಷ್ಟು ದೊಡ್ಡ ಬಂಗಲೆ ಕಟ್ಬಿಟ್ಟಿದ್ದಾರೆ. ಮೊದಲು ಹರಿದೋಗಿರೋ ಬಟ್ಟೆ ಹಾಕೊಳ್ತಿದ್ರು, ಇವತ್ತು ನೋಡಿ ಎಷ್ಟು ಒಳ್ಳೊಳ್ಳೆ ರೇಷ್ಮೆ ಬಟ್ಟೆ ಹಾಕೊಳ್ತಿದ್ದಾರೆ. ಆಮೇಲೆ ಎಷ್ಟು ಒರಿಜಿನಲ್ ಬಂಗಾರ ಹಾಕೊಳ್ತಿದ್ದಾರೆ. ಸ್ಥಿತಿಗತಿಗಳು ಕಣ್ಣಿಗೆ ಕಾಣ್ತಾವಲ್ವಾ? ಹಾಗೇನೆ ಭಗವಂತ ಹೇಳ್ತಾರೆ, ಭಾಗ್ಯನೂ ಕೂಡ ಕಂಡು ಬರುತ್ತೆ. ಅಯ್ಯೋ, ನನ್ನ ಜೀವನನೇ ಹೀಗೆ, ಎಷ್ಟು ಮಾಡಿದ್ರು ಹಿಂಗೇ ಇರೋದು, ಇದಕ್ಕೆ ಭಾಗ್ಯ ಅಂತ ಹೇಳ್ತಾರೆ, ದೌರ್ಭಾಗ್ಯ ಅಂತ ಹೇಳ್ತಾರೆ. ಹಂಗೆ ಬೊಬ್ಬೆ ಹೊಡ್ಕೊಳ್ತಾ ಕೂತ್ಕೊಂಡು ಏನಾಗ್ತದೆ? ಹೋಗ್ಬಿಟ್ಟು ಸಂಪಾದನೆ ಮಾಡಿದ್ರೆ ತಾನೇ ಆಗತ್ತೆ, ಸಾಲ ತೀರ್ಸಿದ್ರೆ ತಾನೇ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಚಿಂತಾ ಸ್ವರೂಪರಾಗಬೇಡಿ, ಚಿಂತನ ಸ್ವರೂಪರಾಗಿ. ನಾನೇನ್ ಮಾಡಬೇಕು? ಮನೇಲಿ ಸಾಲ 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 ಅಂತ ಕೂತ್ಕೊಳ್ತೀರ, ಓಡ್ತಿರ್ತಾನೆ ಬೆಳಿಗ್ಗೆ. ಊಟ, ತಿಂಡಿ, ನಿದ್ರೆ ಎಲ್ಲ ಬಿಟ್ಬಿಟ್ಟು ಓಡ್ತಾರಪ್ಪ, ಸಂಪಾದನೆ ಸಂಪಾದನೆ ಸಂಪಾದನೆ, ಸುಳ್ಳು ಸಂಪಾದನೆಗೆ. ಎಷ್ಟು ಲಕ್ಷ ಇದ್ರೂ ಕೂಡ ಓಡ್ತಾರೆ, ಇನ್ನೂ ಬೇಕು ಇನ್ನೂ ಬೇಕು. ಆತ್ಮಿಕ ಸಂಪಾದನೆ ಬೆಲೆಯಾಗಿ ಗೊತ್ತಾಗೋದಿಲ್ಲ. ಅದಕ್ಕಾಗಿ ನಾನು ಹೇಳಿರುವಂತ ಜ್ಞಾನದ ಆಧಾರದಲ್ಲಿ ನನ್ನ ಮಕ್ಕಳು ಎಷ್ಟೆಷ್ಟು ಸಂಪಾದನೆ ಮಾಡಿದ ಅಂದ್ರೆ ಭಾಗ್ಯವನ್ನು ನೋಡ್ತಿದಾರಂತೆ. ಸ್ಥೂಲವಾದ ಭಾಗ್ಯ ಕೈ ರೇಖೆಯ ಮೂಲಕ ಗೊತ್ತಾಗ್ತದೆ. ಹಾಗೆ ಆತ್ಮಿಕ ಭಾಗ್ಯ ಆತ್ಮದಲ್ಲಿ ರೇಖೆಗಳ ಮೂಲಕ ಗೊತ್ತಾಗ್ತದೆ. ಅದಕ್ಕೆ ನೋಡಿ, ಲಿಂಗಾಯತ ಸಿಂಗ ನಾಮ ಹೇಳ್ತಾರೆ, 3 ನಾಮ ಅಲ್ವಾ? ನಮ್ ಜ್ಯೋತಿ ಅಕ್ಕೋರು ಹಾಕೊಂಡಿದ್ದಾರೆ ಇವಾಗ, ಸರಿನಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳಿದ್ರೆ 3 ರೇಖೆಯನ್ನು ನಾನು ನೋಡ್ತಾ ಇದ್ದೇನೆ. ಓಕೆ, ಓ ಅಣ್ಣವ್ರೆ, ಮೊದ್ಲು ಹೇಳಿದ್ರೆ ನಾವು ಕೂಡ ನಾಮ ಹೇಳ್ಕೊಂಡ್ ಬರ್ತಿದ್ವಲ್ಲ ಅಂತ ಹೇಳ್ಬೇಡಿ, ಸರಿನಾ? ಅದಲ್ಲ, ಆತ್ಮದಲ್ಲಿರುವಂಥದ್ದನ್ನ ಬಾಬಾ ನೋಡ್ತಿದ್ದಾರೆ. ಯಾರ್ಯಾರ ಭಾಗ್ಯದ ರೇಖೆ ಹೇಗಿದೆ ಅಂತ. ಇದು ಯಾವ್ದದ್ದು? ಮೊದಲು ಪ್ರತಿದಿನ ಪರಮಾತ್ಮನಿಂದ ಪಡೆದುಕೊಳ್ಳುವಂತ ಪಾಲನೆ, ತಂದೆ ರೂಪದಲ್ಲಿ ಪಾಲನೆ ಎಷ್ಟು ಪಡ್ಕೊಳ್ತಿದ್ದೀರಿ? ಸಣ್ಣ ಮಗು ಬೆಳಗ್ಗೆ ಇದ್ದಾಗ ತಾಯಿಯಿಂದ ಎಷ್ಟು ಪಾಲನೆಯನ್ನು ಪಡ್ಕೊಳ್ತಾ ಇದ್ದಾರೆ? ಹಾಗೆ ಪ್ರತಿದಿನ ಅಮೃತ ವೇಳೆಯಲ್ಲಿ ಎಷ್ಟು ಬೇಗ ಇದ್ಬಿಟ್ಟು ಭಗವಂತನ ಪಾಲನೆ ಪಡ್ಕೊಳ್ತಾ ಇದ್ದೀವಿ. ಎಲ್ಲಾ ರೀತಿಯಲ್ಲಿ ಮನಸ್ಸನ್ನು ಸಂಪೂರ್ಣವಾಗಿ ಭಗವಂತನ ಕೈಯಲ್ಲಿ ಕೊಡ್ತಾ ಇದ್ದೀವಿ. ಪಾಲನೆ ಅಂತಂದೇನು? ಆ ದಿನ ಮಗು ಎಲ್ಲಿ ಹೋಗ್ಬೇಕು? ಬೆಳಿಗ್ಗೆ ಏಳಿಸೋದು ಅಮ್ಮನೇ, ಸ್ನಾನ ಮಾಡಿಸೋದು ಅಮ್ಮನೇ, ಟಿಫಿನ್ ಕೆರಿಯರ್ ಕೊಡೋದು ಅಮ್ಮನೇ, ಖರ್ಚಿಗೆ ಕೊಡೋದು ಅಮ್ಮನೇ, ಮಧ್ಯಾಹ್ನ ಟಿಫಿನ್ ಎಲ್ಲವನ್ನು ಕೂಡ ಅಮ್ಮ ಕೊಟ್ಬಿಟ್ಟು ರೆಡಿ ಮಾಡಿ ಕಳಿಸ್ತಾರೆ, ಅದೇ ಅಲ್ವಾ? ಹಾಗೆ ಅಮೃತ ವೇಳೆಯಲ್ಲಿ ಆ ದಿನ ಕರ್ಮವನ್ನ ಮಾಡಲಿಕ್ಕೆ ಪರಮಾತ್ಮನ ಕೈಯಲ್ಲಿ ನಿಮ್ಮ ಮನಸ್ಸನ್ನ ಕೊಟ್ಟು ಎಷ್ಟು ರೆಡಿ ಆಗ್ತಿದ್ದೀರಿ? 2 ಗಂಟೆಗೋ, 3 ಗಂಟೆಗೋ, 4 ಗಂಟೆಗೋ, 4:15ಗೋ, 4:40ಕ್ಕೋ ಎಷ್ಟು ಗಂಟೆಗೆ ಬರ್ತೀರಿ ಬಾಬನ ಹತ್ರ? ಯಾವ ರೀತಿ ಪಾಲನೆ ತಗೊಳ್ತಿದ್ದೀರಿ? ಎಷ್ಟು ಸೀರಿಯಸ್ ಆಗಿದ್ದೀರಿ? ಬಂದ ಮೇಲೆ ಎಷ್ಟು ಯಥಾರ್ಥವಾಗಿ, ವಿಧಿವತ್ತಾಗಿ, ನಿಷ್ಕಲ್ಮಶ ರೂಪದಲ್ಲಿ ನಿಮ್ಮ ಮನಸ್ಸನ್ನು ಪರಮಾತ್ಮನ ಕೈಯಲ್ಲಿ ಕೊಡ್ತಾ ಇದ್ದೀರಿ? ಕೊಟ್ಟ ಮೇಲೂ ಕೂಡ ಭಗವಂತ ಕೊಟ್ಟಿರೋ ಪಾಲನೆ ಅನುಭೂತಿ ಹಿಂಗಾಗ್ತಾ ಇದೆ. ಹಾಗೆ ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ಪುನಃ 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 ಬಾಬನ ಹತ್ರ ಪಾಲನೆ ಪಡ್ಕೊಳ್ಬೇಕು ಅಂತ ಅನಿಸ್ತಾ ಇದೆಯಾ? ಅನುಭವ ಆಗ್ತಾ ಇದೆಯಾ? ಚೆಕ್ ಮಾಡ್ಕೊಳ್ಳಿ.
ಪರಮಾತ್ಮ ಪಾಲನೆಯ ರೇಖೆ. ಎರಡನೇದು ಶಿಕ್ಷಣ. ಬಾಬಾ ಹೇಳಿರುವಂತ ಶಿಕ್ಷಣ ಎಷ್ಟು ಅರ್ಥ ಆಗ್ತಾ ಇದೆ, ಎಷ್ಟು ಕಾರ್ಯದಲ್ಲಿ ತರ್ತಾ ಇದ್ದೀರಾ, ಎಷ್ಟು ಸಂಪಾದನೆ ಮಾಡ್ತಿದ್ದೀರಿ, ಸೇವೆ ಲೆವೆಲ್ ಅಲ್ಲಿ ಏನ್ ಚೇಂಜ್ ಮಾಡ್ಕೊಳ್ತಾ ಇದ್ದೀರಿ, ಪುರುಷಾರ್ಥದಲ್ಲಿ ಏನ್ ಚೇಂಜ್ ಆಗ್ತಾ ಇದೆ. ಓಕೆ, 8 ಗಂಟೆ ಕೆಲಸ ಮಾಡಿದ್ರು ಕೂಡ 10 ವರ್ಷ ಮೊದಲು 8 ಗಂಟೆ ಕೆಲಸ ಮಾಡಿದಾಗ ಎಷ್ಟು ಸಂಪಾದನೆ ಸಿಗ್ತಾ ಇತ್ತು, ಇವತ್ತು ಎಷ್ಟಿದೆ. ಅವಾಗ 10,000 ರೂಪಾಯಿ ಇದ್ರೆ ಇವತ್ತು 1 ಕೋಟಿ ಆಗಿದೆ ತಿಂಗಳ ಸಂಬಳ. ಚೆಕ್ ಮಾಡ್ಕೊಳ್ಳೋ, ಅಥವಾ ಅಲ್ಲಿಗಲ್ಲೇ ನಿಂತಿದ್ದೀರಾ, ಅಥವಾ ಕಡಿಮೆ ಆಗಿದೆಯೋ, ಅಥವಾ ರಜಾ ಹಾಕ್ತಾ ಇದ್ದೀರೋ ಕೆಲಸಕ್ಕೆ, ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ. ಬಾಬಾ ಲೌಕಿಕದ ಬಗ್ಗೆ ಹೇಳ್ತಾ ಇಲ್ಲ, ಅಲೌಕಿಕದ ಬಗ್ಗೆ. ಈ ರೀತಿ ಪ್ರತಿದಿನ ಬಾಬಾ ಹೇಳಿರುವಂತ ಈಶ್ವರೀಯ ಜ್ಞಾನವನ್ನ ಅರ್ಥ ಮಾಡಿಕೊಂಡು ದಿನನಿತ್ಯ ಜೀವನದಲ್ಲಿ ನಾವು ಅದನ್ನು ಕಾರ್ಯದಲ್ಲಿ ತರ್ತಾ, ಅದನ್ನ ಹಣದಲ್ಲಿ ಕನ್ವರ್ಷನ್ ಮಾಡ್ತಾ, ಬೇರೆಯವ್ರಿಗೂ ತಿಳಿಸ್ತಾ, ಅವರಿಗೆ ಸಹಯೋಗವನ್ನು ಎಷ್ಟರ ಮಟ್ಟಿಗೆ ನಾವು ಮಾಡ್ತಾ ಇದ್ದೀವಿ. ಬಾಬನ ಮುರಳಿ ಕೇಳಬೇಕು ಹೇಳುವಂತ ಇಷ್ಟು ಆಸೆ ಇದೆ. ಅಥವಾ ಯೋಗೇಶ್ ಅಣ್ಣ ಕ್ಲಾಸ್ ಕೇಳಬೇಕು, ಸಚಿನ್ ಬಾಯಿ ಅವರು ಕ್ಲಾಸ್ ಕೇಳಬೇಕು, ಇವರು ಕಾಮೆಂಟ್ರಿ ಕೇಳಬೇಕು ಅಂತ ಬಿಟ್ಟು ಆಸೆ ಇದೆಯೋ? ಮುರಳಿಯನ್ನು ಸ್ಟಡಿ ಮಾಡಬೇಕು ಅಂತ ಆಸೆ ಇದೆಯೋ? ಮುರಳಿಯನ್ನು ಓದಬೇಕು ಹೇಳುವಂತ ಆಸೆ ಇದೆಯೋ? ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ ಅಂತ ಹೇಳ್ತಿದ್ದಾರೆ. ಅಂದ್ರೆ ಪ್ರತಿದಿನ ತಂದೆ ಶಿಕ್ಷಕ ಕೊಡುವಂತ ಶಿಕ್ಷಣ ಎಷ್ಟು ಸೀರಿಯಸ್ ಆಗಿ ಹೋಮ್ವರ್ಕ್ ಮಾಡೋದರ ಮೂಲಕ ಕ್ಲಾಸಲ್ಲಿ ಕುತ್ಕೊಳ್ಬೇಕು ಹೇಳುವಂತ ಮನೋಭಾವ ಇಚ್ಛೆ ಪ್ರಕಟವಾಗ್ತಾ ಇದೆ. ಜ್ಞಾನದಲ್ಲಿ ಎಷ್ಟು ಪರಿಪಕ್ವ ಆಗ್ತಾ ಇದ್ದೀರಿ, ಪರ್ಫೆಕ್ಟ್ ಆಗ್ತಾ ಇದ್ದೀರಿ, ಅನುಭವಿಗಳ ಒಂದೊಂದು ಶಬ್ದವನ್ನು ಕೂಡ ಈ ಶಬ್ದ ಹೇಳಿದ ತಕ್ಷಣದಲ್ಲಿ ನನಗೆ ಗೊತ್ತಾಗ್ಬೇಕದು. ಬಾಬಾ ಇವತ್ತಿನ ಮುರಳಿಲಿ ಹೇಳಿದರೆ ಜ್ಞಾನ ಸೂರ್ಯ ಆಗಿ ತಕ್ಷಣದಲ್ಲಿ ಮನಸ್ಸನ್ನು ಬಾಬನ ಕೈಲಿ ಕೊಡಬೇಕು. ಪರಮಧಾಮದಲ್ಲಿ ಬಾಬನಿಂದ ಶಕ್ತಿ 3 ಲೋಕಕ್ಕೆ ಹೋಗ್ತಾ ಇದೆ. ನನಗೂ ಕೂಡ ಗೊತ್ತಾಗ್ತಾ ಇದೆ, ಬಾಬನನ್ನು ಉಪಯೋಗ ಮಾಡ್ತಿದ್ದಾರೆ. ಪ್ರಪಂಚದ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗ್ತಾ ಇದೆ. ಆದ್ಮೇಲೆ ಪ್ರಪಂಚದಲ್ಲಿ ಸೂರ್ಯ ಇದ್ದಾನೆ ಅಂತ ಜನರಿಗೆ ಗೊತ್ತಾಗಲ್ವೋ? ನಿಮ್ಗೂ ಗೊತ್ತಾಗತ್ತೋ ಗೊತ್ತಾಗಲ್ವೋ? ಬಿಸಿಯಿಂದ, ಬೆಳಕಿನಿಂದ, ಪ್ರಕಾಶದಿಂದ ಸೂರ್ಯ ಇರೋದು ಗೊತ್ತಾಗತ್ತೆ ತಾನೇ? ಯಾರಿಗೆ ಗೊತ್ತಾಗಲ್ಲ? ನಾಲ್ಕು ಕಂಬಳಿ ಹಾಕೊಂಡ್ಬಿಟ್ಟು ಗುರ್ರ ಅಂತ ನಿದ್ರೆ ಮಾಡೋರು ಗೊತ್ತಾಗೋದಿಲ್ಲ. ರಾತ್ರಿ 12 ಗಂಟೆ 1 ಗಂಟೆವರೆಗೆ ಯಾರು ಟಿವಿ ನೋಡ್ಕೊಂಡಿರ್ತಾರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಯಾರು ಎದ್ಬಿಟ್ಟು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಗೊತ್ತಿರ್ತದೆ ಸೂರ್ಯ ಇದ್ದಾನೆ ಭೂಮಿಯಲ್ಲಿ ಅಂತ. ಹಾಗೇನೆ ಆತ್ಮೀಯ ಸೂರ್ಯ ಇದ್ದಾಗ ಬೆಳಕಿದೆ, ಬಿಸಿದೆ, ಹಿಂಗ ಗೊತ್ತಾಗತ್ತೋ ಹಾಗೆ ನಿಮ್ಮ ಜೀವನದಲ್ಲಿ ಜ್ಞಾನ ಸೂರ್ಯ ಇದ್ರೆ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಶಕ್ತಿ, ಪವಿತ್ರತೆ ಅನುಭವ ಆಗ್ಲೇಬೇಕು. ನಿಮ್ಮಲ್ಲಿ ಕರೆಂಟ್ ಇದೆ ಅಂತ ಹೆಂಗ್ ಗೊತ್ತಾಗ್ತದೆ? ಚಳಿ ಇದೆ ಅಂತ ಹೆಂಗ್ ಗೊತ್ತಾಗ್ತದೆ? ಹೆಂಗ್ ಗೊತ್ತಾಗತ್ತೆ? ಅದ್ರ ಜೊತೆಗೆ ಆತ್ಮ ಕನೆಕ್ಟ್ ಆಗತ್ತೆ ತಾನೇ? ಅಲ್ಲಿ ಇದ್ರೆ ತಾನೇ ನೀವು ಅದ್ರ ಜೊತೆ ಕನೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗೇನೆ ಪರಮಾತ್ಮ ನಿಮ್ಮ ಜೊತೆಯಲ್ಲಿ ಇದ್ದಾಗ, ನಿಮ್ಮ ಮೂಲಕ ಶಕ್ತಿ ಪ್ರವಾಹ ಆದಾಗ ಆ ಅನುಭೂತಿ ನಿಮ್ಗೆ ಆಗ್ಬೇಕಲ್ವಾ? ಆಗ್ತಾ ಇದೆಯಾ? ಸುಮ್ನೆ ಬಾಯಲ್ಲಿ ಕಿರಣ ಹೋಗ್ತಾ ಇದೆ, 3 ಲೋಕಕ್ಕೆ ಹೋಗ್ತಾ ಇದೆ, ಬಾಯಲ್ಲಿ ಹೇಳುದು, ಒಳಗಡೆಯಿಂದ ನೋಡೋದು, ಇದಲ್ಲ. ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಹಾಗೆ ಪ್ರತಿಯೊಂದು ಬಾಬಾ ಹೇಳಿರುವಂತ ಶಬ್ದಗಳು ಹೇಳಿದ ತಕ್ಷಣದಲ್ಲಿ ಆ ಸ್ಥಿತಿ, ಕಡಿಮೆತನಗಳು ಇರಬಹುದು, ಬಲಹೀನತೆಗಳಿರಬಹುದು, ವಿಶೇಷತೆಗಳಿರ್ಬೋದು, ಏನ್ ಹೇಳಿದ್ರು ಬಾಬಾ ನನಗೆ ತಕ್ಷಣ ಗೊತ್ತಾಗ್ಬೇಕು ಬಾಬಾ ಏನು ಹೇಳ್ತಾ ಇದ್ದಾರೆ. ಅಷ್ಟು ಜ್ಞಾನದಲ್ಲಿ ಪರಿಪಕ್ವತೆ ಇದೆಯಾ? ಎಷ್ಟರ ಮಟ್ಟಿಗೆ ಅರ್ಥ ಆಗ್ತಾ ಇದೆ? ಹೀಗೆ ಟೀಚರ್ ರೂಪದಲ್ಲಿ ಶಿಕ್ಷಣದ ರೇಖೆ ಎಷ್ಟು ಸ್ಪಷ್ಟವಾಗಿದೆ. ಮೂರನೇದು ಗುರುವಿನ ರೂಪದಲ್ಲಿ ಶ್ರೀಮತದ ರೇಖೆ. ಪ್ರತಿಯೊಂದು ಕರ್ಮ ಮಾಡ್ಬೇಕಾದ್ರೆ ಬಾಬಾ ಮಾಡ್ಲಾ, ಮಾಡ್ಬಹುದಾ, ಮಾಡ್ಬೇಕೋ ಬೇಡವೋ, ಇವತ್ ಮಾಡ್ಲೋ ನಾಳೆ ಮಾಡ್ಲೋ. ಓಕೆ, ಪ್ರತಿಯೊಂದು ಕರ್ಮವನ್ನ ಮಾಡಬೇಕಾದ್ರೆ ಭಗವಂತನ ಎದುರುಗಡೆಗೆ ಆ ವಿಷಯವನ್ನ ಎದುರುಗಡೆಗೆ ಇಡ್ತಾ ಇದ್ದೀರಾ? ಭಗವಂತ ಹೇಳಿರುವಂತ ರೀತಿಯಲ್ಲೇ ನಡೀತಾ ಇದ್ದೀರಾ? ಅಥವಾ ಕೆಲವೊಂದು ವಿಷಯ ಮಾತ್ರ ಬಾಬನ ಹತ್ರ ಕೇಳ್ಬಿಟ್ಟು ಇದು ನನಗೆ ಗೊತ್ತಿದ್ದಲ್ಲ, ಇದು ಯಾಕೆ ಕೇಳಬೇಕು ಅಂತ ಬಿಟ್ಟು ನೆಗ್ಲಿಜೆನ್ಸ್ ಮಾಡ್ತಾ ಇದ್ದೀರೋ? ಅಭಿಮಾನ ಏನಾದ್ರು ಬರ್ತಾ ಇದೆಯೋ? ಕೆಲವೊಂದ್ಸಲ ಭಗವಂತನ ಬದಲಿಗೆ ನಿಮ್ಮ ಮನಸ್ಸಿಗೆ ನೀವು ಕೇಳ್ಕೊಂಡ್ಬಿಟ್ಟು ನಿರ್ಣಯ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀರೋ? ಅಥವಾ ಬೇರೆ ಮನುಷ್ಯಾತ್ಮರನ್ನ ಕೇಳ್ತಾ ಇದ್ದೀರೋ? ಅಥವಾ ಗೂಗಲ್ ಯೂಟ್ಯೂಬ್ ಅನ್ನ ಕೇಳ್ತಾ ಇದ್ದೀರೋ? ಚೆಕ್ ಮಾಡ್ಕೊಳ್ಳಿ. ಬಾಬನ ಹತ್ರ ಮತವನ್ನ ಕೇಳ್ತಾ ಇದ್ದೀರೋ ಅಥವಾ ಬಾಬನ ಹತ್ರನೇ ಮಾಡಿಸ್ತಾ ಇದ್ದೀರೋ? ಚೆಕ್ ಮಾಡ್ಕೊಳ್ಳಿ. ಇದರ ಆಧಾರದಲ್ಲಿ ಬಾಬಾ 3 ರೇಖೆಗಳು ಯಾರಲ್ಲಿ ಎಷ್ಟು ಸ್ಪಷ್ಟವಾಗಿದ್ದಾವೆ, ಎಷ್ಟು ಪ್ರತಿದಿನ ಅದು ಪವರ್ಫುಲ್ ಆಗ್ತಾ ಇದೆ, ಸ್ಟ್ರಾಂಗ್ ಆಗ್ತಾ ಇದೆ, ಸ್ಪಷ್ಟವಾಗಿ ಕಾಣ್ತಾ ಇದೆ ಹೇಳೋದನ್ನ ಬಾಬಾ ಏನ್ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಮಕ್ಕಳೇ, ಪ್ರಪಂಚದಲ್ಲಿ ಎಲ್ಲ ಆತ್ಮಗಳಿಗೂ ಕೂಡ ತಂದೆಯ ಪಾಲನೆ, ಗುರುವಿನಿಂದ ಶಿಕ್ಷಣ, ಶಿಕ್ಷಕನಿಂದ ಶಿಕ್ಷಣ, ಗುರುವಿನಿಂದ ಶ್ರೀಮತ ಬೇಕೇ ಬೇಕು. ಲೌಕಿಕದವ್ರಿಗೂ ಕೂಡ ಬೇಕು ಅಲ್ವಾ? ಇವಾಗ ಪ್ರಪಂಚದ ಹುಟ್ಟಿದವ್ರಿಗೆಲ್ಲರಿಗೂ ಕೂಡ ಅಪ್ಪ ಅಮ್ಮ ದೊಡ್ಡ ಮಾಡ್ತಾರಲ್ಲ ಮಗುವನ್ನ,
ಸ್ಕೂಲಿಗೆ ಕಳಿಸ್ತಾರಲ್ವಾ, ಆಮೇಲೆ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಬೇರೆಯವ್ರಿಗೆ ಕೇಳ್ಬಿಟ್ಟು ಕರ್ಮವನ್ನು ಮಾಡ್ಬೇಕಲ್ವಾ. ಆದರೆ ಪ್ರಪಂಚದಲ್ಲಿ 3 ವೆರೈಟಿ ಆತ್ಮಗಳಿದ್ದಾವೆ. ಒಂದು, ಮನುಷ್ಯರಿಂದ ಮತವನ್ನ ತೆಗೆದುಕೊಂಡು ತಮ್ಮ ಸಮಸ್ಯೆನ ಮನುಷ್ಯರ ಎದುರುಗಡೆ ಹೇಳಿಬಿಟ್ಟು ಅವರ ಮೂಲಕ ಸಲಹೆ ಸೂಚನೆ ಶಕ್ತಿಯನ್ನ ಸಹಾಯವನ್ನ ಸಹಯೋಗವನ್ನು ಪಡ್ಕೊಂಡು ಅದರ ಅನುಸಾರ ಜೀವನ ಮಾಡುವಂಥವ್ರು ಒಂದು ಗ್ರೂಪ್. ಯಾರು? ಮನುಷ್ಯರಿಂದ ಸಹಾಯ ಪಡೆದುಕೊಳ್ಳುವಂಥವ್ರು. ಮನುಷ್ಯರಿಂದ ಅಂತಂದ್ರೆ ಅಪ್ಪನ ಹತ್ರ ಹಣ ತಗೊಂಡು ಬಂದೆ, ಜಗಳ ಮಾಡಿ ತಗೊಂಡು ಬಂದೆ, ಅಮ್ಮನ ಆಸ್ತಿ ಅಂತ ಬಿಟ್ಟು ಕೋರ್ಟಲ್ಲಿ ಕೇಸ್ ಆಗ್ಬಿಟ್ಟು ತಗೊಂಡು ಬಂದೆ ಅಂತ ಬಿಟ್ಟು ಸ್ಥೂಲವಾಗಿರುವಂಥ ರೀತಿಯಲ್ಲಿ ಸಹಯೋಗವನ್ನು ಪಡೆಯುವಂಥದ್ದು. ಎರಡನೇದು, ದೀವಾತ್ಮಗಳ ಮೂಲಕ ಪಾಲನೆ, ಶಿಕ್ಷಣ, ಶ್ರೀಮತ ಪಡ್ಕೊಳ್ಳುವಂಥದ್ದು. ದೀವಾತ್ಮ ಅಂತಂದ್ರೆ ರಾಮ, ಕೃಷ್ಣ, ನಾರಾಯಣ, ಗೋವಿಂದ, ದೇವರ ಎದುರುಗಡೆಗೆ ಬ್ರಾಹ್ಮಣರ ಮೂಲಕನೂ ನಾವು ಹೋಗ್ಬಿಟ್ಟು ದೇವತೆಗಳ ಮೂಲಕ ಅವರ ಎದುರುಗಡೆ ಸಮಸ್ಯೆಯನ್ನು ಇಟ್ಬಿಟ್ಟು ಅವರ ಮೂಲಕ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು. ಇದು ದೈವಾತ್ಮರಿಂದ ಮಾಡುವಂಥದ್ದು. ಧರ್ಮಾತ್ಮರಿಂದ ಮಾಡೋದು ಬೇರೆ. ಧರ್ಮಾತ್ಮರಂತಂದ್ರೆ ಏನು? ಇವಾಗ ಯೇಸು ಕ್ರಿಸ್ತ ಅವ್ರು ಧರ್ಮ ಸ್ಥಾಪನೆ ಮಾಡಿದಂಥವ್ರು. ವರ್ಧಮಾನ ಮಹಾವೀರ, ಗೌತಮ್ ಬುದ್ಧ ಇವರು ಧರ್ಮ ಸ್ಥಾಪನೆ ಮಾಡೋದು. ಇವ್ರು ಬಾಬಾ ಧರ್ಮಾತ್ಮಗಳ ಬಗ್ಗೆ ಹೇಳ್ತಾ ಇಲ್ಲ, ದೀವಾತ್ಮಗಳ ಬಗ್ಗೆ. ಇನ್ನು ಮೂರನೆಯವರು ಪ್ರತಿಯೊಂದು ಕರ್ಮವನ್ನ ಪರಮಾತ್ಮನಿಂದ ಪಾಲನೆ, ಪರಮಾತ್ಮನಿಂದ ಶಿಕ್ಷಣ, ಪರಮಾತ್ಮನಿಂದ ಶ್ರೀಮತ ಪಡ್ಕೊಳ್ಳುವಂಥವ್ರು. ವ್ಯತ್ಯಾಸ ಇದೆಯೋ ಇಲ್ವೋ? ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಪಾಲನೆ, ನಿಮ್ಮ ಶಿಕ್ಷಣ, ನಿಮ್ಮ ಶ್ರೀಮತ, ನಿಮ್ಮ ಜೀವನ ಯಾವುದರ ಆಧಾರದ ಮೇಲೆ ಇದೆ? ನಿಮ್ಮ ಮನಸ್ಸಿಗೆ ಬಂದಾಗ ನೀವು ಮಾಡ್ಕೊಳ್ತಿದ್ದೀರೋ, ಮನುಷ್ಯಾತ್ಮರು ಹೇಳಿದಾಗ ಮಾಡ್ತಿದ್ದೀರೋ, ಧರ್ಮಾತ್ಮರು ಹೇಳ್ದಂಗೆ ಮಾಡ್ತಿದ್ದೀರೋ, ದೇವಾತ್ಮರಿಗೆ ಮೊರೆ ಹೋಗ್ಬಿಟ್ಟು ಮಾಡ್ತಿದ್ದೀರೋ, ಪರಮಾತ್ಮನ ಅಧಿಕಾರದಿಂದ ಪರಮಾತ್ಮನ ಖುದಾ ದೋಸ್ತ್ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟು ಮಾಡ್ತಾ ಇದ್ದೀರಿ. ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಅದರ ಆಧಾರದಲ್ಲಿ ಪೂರ್ತಿ 5,000 ವರ್ಷದ ಪಾಲನೆ, ಶಿಕ್ಷಣ, ನಿಮ್ಮ ಜೀವನ ಹೇಳುವಂಥದ್ದು ಅವಲಂಬನೆ ಆಗಿರ್ತದೆ. ಇದು ಕರೆಕ್ಟ್ ಆಗಿದ್ದರೆ ಪ್ರತಿ ಸೆಕೆಂಡ್ ಸ್ಮೃತಿ ಸ್ವರೂಪಡಿರ್ತಾರೆ, ಶಾಂತ. ಸಂಪಾದನೆ ಅದರಲ್ಲೇ, ಪೇಮೆಂಟು ಕೂಡ ಅದರಲ್ಲೇ, ಎಲ್ಲ ಲೆಕ್ಕಾಚಾರ ಕ್ಲಿಯರ್ ಮಾಡೋದು ಅದರಲ್ಲೇ, ಶಾಂತ. ಪ್ರತಿಯೊಂದಲ್ಲೂ ಕೂಡ ಅದರಲ್ಲೇ ಸಮಾನ ನಿರಾಕಾರ ಏನು ಸಂಪಾದನೆ ಇರ್ತದೆ ಅದರಲ್ಲಿ ನಡೀತಾ ಇರ್ತದೆ. ಆದ್ಮೇಲೆ ಗೊತ್ತಿರಲಿ, ಇವತ್ತು ನನ್ನ ವೈಯಕ್ತಿಕ ಜೀವನದಲ್ಲಿ ಯಾರು ಏನೇ ಕೊಟ್ಟರು ಕೂಡ ಅದು ಈಶ್ವರಿಯ ಕಾರ್ಯಕ್ಕೆ. ಯಾರೇ ಉಡುಗೊರೆಯನ್ನು ಕೊಡಲಿ, ಯಾರೇ ಧನ ಸಹಾಯವನ್ನ ಮಾಡಲಿ, ಏನು ಮಾಡಿದ್ರು ಕೂಡ ಈಶ್ವರಿ ಸೇವೆ ಮಾಡಿದ್ರೆ ಪ್ರತಿಫಲ ಅವಾಗೇನದು? ಸ್ವಮಾನ ತಾನೆ. ಅಂದ್ರೆ ಈಶ್ವರಿ ಶಕ್ತಿಯನ್ನು ಕೊಡೋದ್ರ ಮೂಲಕ ರಿಟರ್ನ್ ಅನ್ನು ತೆಗೆದುಕೊಳ್ತಾ ಇದ್ದೀವಿ. ಅದಕ್ಕಾಗಿ ಪ್ರತಿಯೊಂದು ಕರ್ಮವನ್ನ ಮಾಡಬೇಕಾದ್ರೆ ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಯೋಗದ ವೈಬ್ರೇಷನ್ ಅನ್ನು ಹಾಡ್ತಾ ಇದ್ದೀರಾ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸೋಚನಾ ಸ್ವರೂಪ, ಯೋಚನೆ ಮಾಡುವ ಸ್ವರೂಪದಲ್ಲಿ ಇದ್ದೀರೋ, ಸಮರ್ಥ ಸ್ವರೂಪರಾಗಿದ್ದೀರೋ. ಯೋಚನೆ ಅಂತಂದ್ರೆ ಏನು? ನಾಳೆ ಮಾಡೋಣ, ನಾಡ್ದು ಮಾಡೋಣ, ಹಳೆ 4-5 ವರ್ಷ ದಿನ ಇದೆಯಲ್ಲ, ಹಳೆ ವರ್ಷ, ಮುಂದಿನ ವರ್ಷಕ್ಕೆ ಮಾಡೋಣ. ನಾನು ಎಷ್ಟು ಮಾಡಿದ್ರು ಆಗೋದೇ ಇಲ್ಲ. ಹೌದಪ್ಪ, ನಾನು ಮಾಡ್ಬೇಕು, ನಾನು ವಿಶ್ವ ಕಲ್ಯಾಣ ಆಗಿದ್ದೇನೆ, ನಾನು ಈಗ ಆಗಿದ್ದೇನೆ, ಹಾಗಾಗಿದೆ ಅಂತ ಬರೀ ಯೋಚನೆ ಮಾಡೋದಲ್ಲೇ ಬ್ಯೂಸಿ ಆಗಿದ್ದೀರೋ. ಆಕ್ಚುವಲ್ ಕರ್ಮ ಆಗ್ತಾ ಇದೆ. ಸೂಚನಾ ಸ್ವರೂಪನ ಕೆಲವೊಂದ್ಸಲ ಕಲ್ಪನೆನೂ ಕೂಡ ಇರ್ತದೆ, ಕನಸು ಕೂಡ ಇರ್ತದೆ. ಲೌಕಿಕದವರು ಕೆಲವರು ಯೋಚನೆ ಮಾಡ್ತಾರೆ, ನಾನು ದೊಡ್ಡ ಡಾಕ್ಟರ್ ಆಗ್ಬೇಕು, ಆಪರೇಷನ್ ಮಾಡ್ಬೇಕು, ನನ್ನ ಎದುರುಗಡೆ ತುಂಬಾ ಜನ ಪೇಷಂಟ್ಗಳಿರ್ಬೇಕು. ಇದೇನು? ಯೋಚನೆ ಅಷ್ಟೇ ಬಿಟ್ರೆ ಪ್ರಾಕ್ಟಿಕ್ಯಾಲಿಟಿ ಇಲ್ಲ. ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ಬರೀ ಯೋಚನೆ ಮಾಡೋದಲ್ಲೇ ಇದ್ದೀರೋ ಅಥವಾ ಪ್ರಾಕ್ಟಿಕಲ್ ಆಗಿ ನಿಮ್ಮನ್ನ ಬಾಬಾ ಉಪಯೋಗ ಮಾಡ್ತಾ ಇದ್ದಾರೋ. ಅದಕ್ಕಾಗಿ ಮಕ್ಕಳೇ, ಯಾರು ಸ್ಮೃತಿ ಸ್ವರೂಪರಿರ್ತಾರೋ ಅವ್ರ ಹತ್ರ ಎಲ್ಲ ಪ್ರಾಪ್ತಿಗಳಿರ್ತಾರೆ. ಎಲ್ಲ ಪ್ರಾಪ್ತಿ ಅಂತಂದ್ರೆ ಅವ್ರ ಹತ್ರ ಏನು ಸ್ಥೂಲ ಸಾಧನ ಇರ್ತದಲ್ಲ ಖುಷಿಯಾಗಿರ್ತದ. ಒಂದ್ ಸತ್ಯ ಹೇಳ ಅಣ್ಣವ್ರೆ, ಒಂದ್ ಸತ್ಯ ಹೇಳ, ಇಷ್ಟೊತ್ತಿನ ನೀವು ಸುಳ್ಳು ಹೇಳ್ತಿದ್ರಾ? ಅಲ್ಲ, ಅದೊಂದು ಸತ್ಯನೇ. ಈಗ ನನ್ನ ಎದುರುಗಡೆಗೆ ಒಂದು ಕಂಪ್ಯೂಟರ್ ಇದೆ, ಸರಿನಾ? ಅದು 2,000 ರೂಪಾಯಿ ತಗೊಂಡಿರೋದು. ಅದು ಎಷ್ಟು ಖುಷಿಯಿಂದ ನಾವು ಈಶ್ವರಿ ಸೇವೆಗೆ ಉಪಯೋಗ ಮಾಡ್ತಿದ್ದೀವಿ ಗೊತ್ತಾ? ಮಸ್ತಾಗಿ ಖುಷಿಯಾಗಿ. ಕೆಲವೊಬ್ರು 50,000 ರೂಪಾಯಿ ಲ್ಯಾಪ್ಟಾಪ್ ಇದ್ರು ಕೂಡ, ಅಯ್ಯೋ 60,000 ರೂಪಾಯಿ ಲ್ಯಾಪ್ಟಾಪ್ ನನಗೆ ಸಿಗ್ಲಿಲ್ವಲ್ಲ ಹೇಳುವಂತ ಮನಸ್ಸಲ್ಲಿ ಏನಿರ್ತದೆ, ದುಃಖ ಇರ್ತದೆ ಆತ್ಮೀಯರೇ. ಅದಕ್ಕಿಂತ ಚೆನ್ನಾಗಿರೋ ಸಿಗ್ಲಿಲ್ವಲ್ಲ ಅಂತ. ಮನೆ ಕಡಿದ್ರು ಕೂಡ ಅವ್ರದ್ದು ಬಂಗ್ಲೆಯಲ್ಲಿ ಇದ್ದಾರೆ, ನನಗೆ ಮನೆ ಸಿಗ್ಲಿಲ್ವ, ನನಗೆ ಬಂಗ್ಲೆ ಸಿಗ್ಲಿಲ್ವಲ್ಲ ಅಂದ್ರೆ ಇರೋದಲ್ಲಿ ತಪ್ಪ ಮನೋಭಾವ ಇಲ್ವೇ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಸರ್ವ ಪ್ರಾಪ್ತಿ ಅಂತಂದ್ರೆ
ನನಗೆ ಮಕ್ಕಳಿಂದನೂ ಪ್ರೀತಿ ಸಿಗಬೇಕು, ಪತಿಯಿಂದನೂ ಸಿಗಬೇಕು, ಸಂಬಂಧದಲ್ಲಿ, ಆಹಾರದಲ್ಲಿ, ಯೋಚನೆಯಲ್ಲಿ, ಚಿಂತನೆಯಲ್ಲಿ, ಮಾನಸಿಕ ಆರೋಗ್ಯದಲ್ಲಿ, ಶಾರೀರಿಕ ಆರೋಗ್ಯದಲ್ಲಿ, ಈಶ್ವರೀಯ ಪರಿವಾರ ಪ್ರತಿಯೊಂದನ್ನು ಕೂಡ ಖುಷ್ ಏನ್ ಸಿಕ್ಕಿದ್ರೆ ಮಸ್ತ್. ಅದ್ಯಾವಾಗ ನೋಡಿ, ನಿಮ್ಮ ಹತ್ರ ಹಣ ಇದ್ರೆ ಪ್ರಪಂಚದಲ್ಲಿ ತುಂಬಾ ವಸ್ತುವನ್ನು ಖರೀದಿ ಮಾಡ್ಬೋದಲ್ವಾ? ಹೌದು ತಾನೆ? ಹಾಗೇನೆ ಆಧ್ಯಾತ್ಮಿಕ ಸಂಪಾದನೆ ಇದ್ದಾಗ ಆದ್ಮೇಲೆ ತುಂಬಾ ಖರೀದಿ ಮಾಡಬಹುದು, ತುಂಬಾ ತೆಗೆದುಕೊಳ್ಬಹುದು. ಓಕೆ, ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಸರ್ವ ಪ್ರಾಪ್ತಿ ಆತ್ಮಿಕವಾಗಿ, ಶಾರೀರಿಕವಾಗಿ, ಧನದ ರೂಪದಲ್ಲಿ, ಸಾಧನದ ರೂಪದಲ್ಲಿ, ವ್ಯಕ್ತಿಗಳ ರೂಪದಲ್ಲಿ, ಜನಗಳ ರೂಪದಲ್ಲಿ, ಆಶೀರ್ವಾದದ ರೂಪದಲ್ಲಿ, ಪುಣ್ಯದ ಖಾತೆಯ ರೂಪದಲ್ಲಿ, ಸಂಪಾದನೆಯ ರೂಪದಲ್ಲಿ, ಸ್ಟಾಕ್ ರೂಪದಲ್ಲಿ, ದಾನದ ರೂಪದಲ್ಲಿ ಎಲ್ಲ ನನಗೆ ಸಿಕ್ಕಿದೆ. ಪರಮಾತ್ಮ ಒಬ್ಬರು ಸಿಕ್ಕಿದ್ರೆ ಮತ್ತೇನು ಬೇಡ, ಮತ್ತೇನು ಬೇಡ ಅಂತ ಬಿಟ್ಟು ಶಿವಬಾಬಾನ ಗಟ್ಟಿಯಾಗಿ ಕೂತ್ಕೊಂಡು ತಪಸ್ಸು ಮಾಡೋದಲ್ಲ. ಯಾವ್ಯಾವ ಸಮಯದಲ್ಲಿ ಏನೇನು ಬೇಕೋ ಅದು ಸರ್ವ ಪ್ರಾಪ್ತಿಯಿಂದ ವಿಘ್ನಗಳು ಬರೋದೇ ಇಲ್ಲ ಅಂತ. ವಿಘ್ನಗಳು ಬಂದ ತಕ್ಷಣ ಟಕ್ ಅಂತ ಪರಿಹಾರ. ಹೋಗಿ ನಿಮ್ಗೆ ಹಣಕಾಸಿನ ಸಮಸ್ಯೆ ಬರುತ್ತೋ ಬರಲ್ವೋ ಜೀವನದಲ್ಲಿ? ಬರ್ತದೆ. ನಮ್ಮ ಬ್ಯಾಂಕಲ್ಲಿ ಹಣ ಇದ್ರೆ ಪೇಮೆಂಟ್ ಮಾಡಿದ್ವಿ, ಸಮಸ್ಯೆ ಪರಿಹಾರ ಮಾಡ್ಕೊಂಡ್ವಿ, ಸರಿ. ವೆಹಿಕಲ್ ತಗೊಂಡು ಹೋಗ್ತೀವಿ, ಪೆಟ್ರೋಲ್ ಹಾಕ್ಬೇಕಾಗ್ತದೆ, ಹಾಕಿದ್ವಿ, ಹಣ ಕೊಟ್ವಿ, ಮುಗೀತು ಅಷ್ಟೇ. ಹಾಗೆ ಅಷ್ಟು ಸಂಪಾದನೆ ಇದೆಯಾ ಅಂತ ಬಾಬಾ ಕೇಳ್ತಿದ್ದಾರೆ. ಸರ್ವ ಪ್ರಾಪ್ತಿಗಳು ಯೋಗದಲ್ಲಿ ಕೂತ್ಕೊಂಡಾಗ ಆತ್ಮಿಕ ಸಂಪಾದನೆ ಅನುಭವ. ಊಟ ಕೂತ್ಕೊಂಡಾಗ ಖುಷಿಯಾಗಿರುವಂತ ಆಹಾರ, ಅದೆಷ್ಟೇ ಸಾಧಾರಣವಾಗಿರುವಂತ ಆಹಾರ ಇಲ್ಲಿ, ಎಷ್ಟೇ ಸ್ಪೆಷಲ್ ಆಗಿ ಖುಷಿಯಿಂದ ಭಗವಂತ ಏನು ಕೊಟ್ಟಿದೆಯೋ ಅದ್ರ ನಾನು ಖುಷಿ. ನನ್ನ ವೈಯಕ್ತಿಕ ಪಾತ್ರ, ಸೇವೆ, ತಪಸ್ಸು, ಸಾಧನಗಳು, ಸಂಬಂಧ, ವ್ಯವಹಾರ, ಅಥವಾ ಅಯ್ಯೋ ಇಂಥ ಪತಿ ನನಗೆ ಯಾಕಪ್ಪ ಕೊಟ್ಟಿದ್ದಾರೆ, ಇಂಥ ಮಕ್ಕಳು ಬೇಡ ಆಗಿತ್ತು, ಅವ್ರ ಮನೆ ಚೆನ್ನಾಗಿದೆ, ನನ್ನ ಪಾತ್ರ ನನಗೆ ಇಷ್ಟನೇ ಇಲ್ಲಪ್ಪ, ದಾದಿಯವ್ರದ್ದು ಹಂಗೆ ಪಾತ್ರ ಇದು ಚೆನ್ನಾಗಿತ್ತು ಅಂತ ಬಿಟ್ಟು ಯಾವಾಗಲೂ ಯೋಚನಾ ಸ್ವರೂಪನೋ ಪ್ರಾಪ್ತಿ ಸ್ವರೂಪನೋ. ಹಾಗಾಗಿ ಹೇಳ್ತಾರೆ, ಮಕ್ಕಳೇ ಚೆಕ್ ಮಾಡ್ಕೊಳ್ಳಿ. ಯೋಚನೆ ಮಾಡ್ತಾ 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 ಏನಾಗ್ಬಿಡ್ತೀರಿ, ದೇಹ ಬಾನಲ್ಲಿ ಬಂದ್ಬಿಡ್ತೀರಾ. ಅದಕ್ಕಾಗಿ ಏನ್ ಮಾಡ್ಬೇಕು ಬಾಬಾ ಹೇಳ್ತಾರೆ, ಹೀಗೆ ನಾನು ಸ್ತ್ರೀ ಅಂತ ಹೇಳೋದು, ಪುರುಷ ಅಂತ ಹೇಳೋದು ಸಹಜವಾಗ್ಬಿಟ್ಟಿದೆಯೋ ಹಾಗೆ ಸ್ಮೃತಿ ಸ್ವರೂಪ ಅಂತ ಸಂಪಾದನೆ ಮಾಡೋದು. ಈಗ ಲೌಕಿಕದಲ್ಲಿ ಏನಾಗ್ತದೆ ಗೊತ್ತಾ, ಒಬ್ಬ ಅಂಗಡಿಯವನು ಇದ್ದಾನೆ ಅಂತ ತಿಳ್ಕೊಳ್ಳಿ, ತುಂಬಾ ಕಸ್ಟಮರ್ ಇದ್ದಾಗ ಹೆಂಗೆ ಅವ್ನು ಟಕ 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 ಸಾಮಾನು ಕೊಡ್ತಾ ಇರ್ತಾನೆ, ಲೆಕ್ಕಾಚಾರ ಮಾಡ್ತಾ ಇರ್ತಾನೆ, ಹಣ ಕೊಡ್ತಾ ಇರ್ತಾನೆ, ಲಾಭ ಮಾಡ್ಕೊಂಡಿರ್ತಾನೆ ಅಲ್ವಾ? ನಿಮ್ಗೆ ಅಡಿಗೆ ಮಾಡೋರಿಗೆ ಎಷ್ಟು ಪಟ 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 ಅಡಿಗೆ ಮಾಡ್ತಾ ಇರ್ತಾರೆ, ಡ್ರೈವಿಂಗ್ ಮಾಡೋರು ಖುಷಿಯಾಗಿ ಹೆಂಗ್ ಡ್ರೈವಿಂಗ್ ಮಾಡ್ತಾ ಇರ್ತಾರೆ. ಹಾಗೆ ಇದು ನೈಸರ್ಗಿಕವಾಗಿ ಬರ್ತಾ ಇರ್ಬೇಕು, ನ್ಯಾಚುರಲ್. ಹಾಗೆ ನಿರಂತರವಾಗಿ ಆಂತರಿಕವಾದಂತಹ ಸ್ವರೂಪ ಇದೆ. ಆ ಸ್ವರೂಪ ಹೆಂಗಿರ್ಬೇಕು ಗೊತ್ತಾ, ಎವ್ರಿ ಸೆಕೆಂಡ್ ಇಂಪ್ರೂವ್ಮೆಂಟ್ಸ್. ನನ್ನ ಅಂಗಡಿಯಲ್ಲಿ ಒಂದು ಪ್ರಾಡಕ್ಟ್ ಸೇಲ್ ಆಯ್ತು, ₹1 ಬಂತು, ಇದು ಸೇಲ್ ಆಯ್ತು, ₹5 ಬಂತು, ಅದು ಸೇಲ್ ಆಯ್ತು, ₹10 ಬಂತು, ಬರ್ತಾ ಇದೆ, ಎಷ್ಟು ಹೋಗ್ತಾ ಇದೆ ಅಷ್ಟು ಲಾಭ ಆಗ್ತಾ ಇದೆ, ಅಷ್ಟು ಖುಷಿ ಆಗ್ತಾ ಇದೆ. ಹಾಗೆ ಪ್ರತಿ ಸೆಕೆಂಡ್ ನಿಮ್ಮಿಂದ ಹೋಗ್ತಾ ಇದೆ, ಸಂಪಾದನೆ ಆಗ್ತಾ ಇದೆ, ಸ್ಥಿತಿ ಚೇಂಜ್ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ, ಆನಂದ ಜಾಸ್ತಿ. ಪ್ರತಿ ಸೆಕೆಂಡ್ ಆ ಅನುಭೂತಿ ನಿಮ್ಗೆ ಆಗ್ಬೇಕು. ಸ್ಟೇಜ್ ಚೇಂಜ್ ಆಗುವಂಥದ್ದು. ಹಣ ಬಂದು 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 ಅವ್ನು ತಿಜೋರಿಯಲ್ಲಿ ಬಿದ್ದಾಗ ಅವನಿಗೆ ಖುಷಿ ಆಗ್ತದೋ ಆಗಲ್ವೋ? ಅದರಲ್ಲೂ ವಿಶೇಷವಾಗಿ ಜಾತ್ರೆಗಳ ಸಮಯದಲ್ಲಿ ಎಷ್ಟು ಜನ ಕ್ಯೂನಲ್ಲಿ ನಿಂತಿರ ಟಕ 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 ಸೇಲ್ ಮಾಡ್ತಾ ಇರ್ಬೇಕಷ್ಟೇ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಈ ಒಂದು ಕರ್ಮ, ಈ ಒಂದು ಸಾಧನೆ, ಈ ತಪಸ್ಸು, ಈ ಸೇವೆಯನ್ನು ಕೂಡ ನಿರಂತರವಾಗಿ ನಡಿಬೇಕು. ಅದಕ್ಕಾಗಿ ದೇಹಿ ಅಭಿಮಾನಿ ಸ್ಥಿತಿಯಲ್ಲಿರಿ. ಅಂದ್ರೆ ನಾನು ಆತ್ಮ, ಶರೀರದಿಂದ ಭಿನ್ನ, ಆತ್ಮ ಬೇರೆ, ಶರೀರ ಬೇರೆ. ನಾನು ಆತ್ಮ 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 ಅಂತಾನು ಹೇಳೋದು ಬೇಡ. ಆತ್ಮನು ಕೂಡ ಶಾಂತ ಸುಖದ ಆ ಒಂದು ನಶೆ. ಹೇಗೆ ನಾನು ಶ್ರೀಮಂತ ಹೇಳುವಂತ ಒಂದು ನಶೆ ಇರ್ತದಲ್ಲ, ನಾನು ಡಾಕ್ಟರ್ ಹೇಳುವಂತ ಒಂದು ನಶೆ ಇರ್ತಲ್ಲ, ಆ ಸ್ಮೃತಿ ಜೊತೆಗೆ ಅಟೆನ್ಷನ್ ಆಗಿದೆ. ಹಾಗೆ ಈಶ್ವರಿಯ ಸೇವೆ ಮತ್ತು ಸೇವೆಯ ಫಲದ ಸ್ಮೃತಿ ನನಗೆ ಬೇಕಾಗಿರುವಂತಹ ಮೂಲ ರೂಪವಾದ ಒಂದು ನಶೆ, ಅವನಲ್ಲೊಂದು ಲಕ್ಷ್ಯ ಇರ್ತದೆ. ಒಳ್ಳೆ ಡಾಕ್ಟರ್ ಆಗ್ಬೇಕು, ಆ ಪೊಸಿಷನ್ ಬಂದಾಗ ಏನ್ ನಶೆ ಇರ್ತದೆ? ನಾನು ಚೀಫ್ ಮಿನಿಸ್ಟರ್ ಆಗ್ಬೇಕು, ಹಿಂಗೆ ನಶೆ ಇರ್ತದೆ. ಪ್ರೈಮ್ ಮಿನಿಸ್ಟರ್ ಆಗ್ಬೇಕು, ಹಿಂಗೆ ನಶೆ ಇರ್ತದೆ. ನಾನು ಒಂದು ಕಂಪ್ನಿಲಿ ಕೆಲಸ ಮಾಡ್ಬೇಕು, ಹಿಂಗೆ ನಶೆ ಇರ್ತದೆ ಕಂಪ್ನಿ ಡ್ಯೂಟಿಲಿ ಇರೋರಿಗೆ. ಹಾಗೇನೆ ನಿಮ್ಗೂ ಕೂಡ ಆ ನಶೆ ಇರಬೇಕು. ನಶೆ ಇರಬೇಕು ಅಂತ ಆ ಕರ್ಮ ಮಾಡ್ತಾರೆ. ಲೌಕಿಕದಲ್ಲಿ ಸರಾಯಿ ಕುಡ್ದವ್ರಿಗೂ ಕೂಡ ಹೆಂಗೆ ನಶೆ ಇರ್ತದಲ್ಲ, ಹಾಗೆ ನಿಮ್ಗೂ ಕೂಡ ಆ ಸ್ವರೂಪ ಸ್ಮೃತಿ ನೆನಪಲ್ಲ, ಯೋಗ ಅಲ್ಲ, ನಿರಂತರವಾಗಿ ತನ್ನಿಂತಾನೆ ಸಹಜವಾಗಿ ಪ್ರತಿ ಕರ್ಮ ಮಾಡ್ತಾ ಇರ್ಬೇಕು. ಅದು ಆಗ್ತಾ ಇರಬೇಕು. ಅಂದ್ರೆ ಅದರ ಮೇಲೆ ಅವಲಂಬನೆ.
ಅದರ ಆಧಾರದಲ್ಲಿ ಸಮಸ್ಯೆ ಪರಿಹಾರ. ಆತ್ಮೀಯರು ಯೋಚನೆ ಮಾಡಿ, ಅದರ ಆಧಾರದಲ್ಲಿನೇ ನೀವು ಹೆಚ್ಚಿನ ಸೇವೆ ಮಾಡಬೇಕಾಗ್ತದೆ. ದಾದಿಯವರೆಲ್ಲ ಈಶ್ವರಿ ಸೇವೆಯನ್ನ ಮಾಡಿದ್ರು. ಎಷ್ಟು ಹಣ ಇತ್ತು ಅವ್ರ ಹತ್ರ ಅಲ್ವಾ? ಏನಾದ್ರು ಕಡಿಮೆ ಆಯ್ತಾ ಅವರಿಗೆ? ಆರೋಗ್ಯದ ಬಗ್ಗೆ ಏನು ಊಟ ತಿಂಡಿ ಏನು ಕಡಿಮೆ ಇರಲಿಲ್ಲ ಅಲ್ವಾ? ತುಪ್ಪದ ರೊಟ್ಟಿ ಮಾಡಿಬಿಟ್ಟು ಊಟಕ್ಕೆ ಬಡಿಸ್ಲಿಕ್ಕೆ ಎಷ್ಟು ಜನ ಕ್ಯೂನಲ್ಲಿ ನಿಲ್ತಿದ್ರು ಗೊತ್ತಾ? ದಾದಿಯವರಿಗೆಲ್ಲ ಊಟಕ್ಕೆ ಬಡಿಸ್ಲಿಕ್ಕೆ. ಇವತ್ತು ಕೂಡ ಅವರು ಕೈಗೊಬ್ರು ಕಾಲಿಗೊಬ್ರು ಕರೆದ ತಕ್ಷಣದಲ್ಲಿ ಡಾಕ್ಟರ್ಗಳು ಹೆಂಗೆ ಬರ್ತಾರೆ? ಯಾಕೆ? ಅದೆಲ್ಲ ಕಾರಣ ಏನು? ಆಧ್ಯಾತ್ಮಿಕ ಸಾಧನೆ. ಅಷ್ಟು ಈಶ್ವರ ಶಕ್ತಿಯನ್ನು ಅವ್ರು ಕೊಟ್ಟಿರೋದಕ್ಕೆ ಈಶ್ವರನು ಕೂಡ ಅವರಿಗೆ ಬೇಕಾಗಿರೋದೆಲ್ಲ ಸಾಧನವನ್ನು ಕೊಡ್ತಾ ಹೋಗ್ತಾರೆ. ಆದ್ಮೇಲೆ ನಾನು ಕೂಡ ನನ್ನ ಈಶ್ವರ ಜೀವನದಲ್ಲಿ ನೋಡಿದ್ದೇನೆ. ಎಷ್ಟು ನೀವು ಅದಕ್ಕೆ ಯೋಗ್ಯರಾಗ್ತಾ ಹೋಗ್ತಿರೋ ಅದಕ್ಕೆ ತಕ್ಕಾಗೆ ಸಾಧನಗಳನ್ನ, ವ್ಯಕ್ತಿಗಳನ್ನ, ಸಹಯೋಗಿಗಳನ್ನ ಕಳಿಸ್ತಾ ಹೋಗ್ತಾರೆ ಬಾಬಾ. ಸಹಯೋಗಿಗಳು ಇದ್ದಾರೆ ಅಂತ ಬಿಟ್ಟು ನಾವು ಅವರ ಮೇಲೆ ಅಧಿಕಾರ ಪ್ರಾಪ್ತಿ ಮಾಡೋದಲ್ಲ. ನಾನು ಸೀನಿಯರ್, ನಾನು ಹೇಳ್ದಂಗೆ ಅಲ್ಲ. ಅವರನ್ನು ಕೂಡ ನೀವು ನಿಮ್ಮ ಸಮಾನವನ್ನ ನೋಡಿ ಅವರ ಸೇವೆಯನ್ನು ಪಡ್ಕೊಳ್ತಾ ಅವರನ್ನು ಕೂಡ ನಿಮ್ಮ ಜೊತೆಗೆ ಮುಂದುವರಿಸ್ಕೊಂಡು ಹೋಗ್ಬೇಕು. ಅವರನ್ನ ಮುಂದುವರಿಸಬೇಕು. ಸಮ್ಮಾಂದೇನ ಸಮರ್ಥ ಬನಾನ, ಅವರಿಗೆ ಯೋಗ್ಯರನ್ನಾಗಿ ಮಾಡಬೇಕಾಗ್ತದೆ. ನಿಮ್ಗಿಂತ ಅವರನ್ನ ಮುಂದೆ ಇಡಬೇಕಾಗ್ತದೆ. ಅದಕ್ಕಾಗಿ ಮಕ್ಕಳೇ, ನೀವು ಜೀವನ ಮುಕ್ತ ಸ್ಥಿತಿಯಂತೂ ಆಗ್ಬೇಕು. ಆದರೆ ಪರಿಶ್ರಮ ಪಡಬೇಡಿ ಅಂತ ಹೇಳ್ತಾರೆ. ಕಷ್ಟಪಟ್ಬಿಟ್ಟು ಆ ಸ್ಥಿತಿ ಬೇಡ. ಸಹಜವಾಗಿ ಆ ಸ್ಥಿತಿ ಏನಾಗಿರ್ಬೇಕು? ನೆಮ್ಮದಿರಬೇಕು. ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ಪ್ರಪಂಚದಲ್ಲಿರುವಂತ ಸರ್ವರ ಸಮಸ್ಯೆಯನ್ನ ಪರಿಹಾರ ಮಾಡುವಂತ ಸಮಾಧಾನ ಸ್ವರೂಪರಾಗಬೇಕು. ನಿಮ್ಮಲ್ಲಿ ಹಣ ಜಾಸ್ತಿ ಇದ್ದಾಗ ಕೆಲವೊಂದ್ಸಲ ಏನಾಗ್ತದೆ? ದೇವಸ್ಥಾನದವರು ದಾನ ಕೇಳಲಿಕ್ಕೆ ಬರ್ತಾರೆ. ನಿಮ್ಮ ಕುಟುಂಬದವ್ರು ಯಾರಿಗಾದ್ರು ಹಣ ಬೇಕು ಅಂತಂದ್ರೆ, ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ನಿಮ್ಮ ಹತ್ರ ಬರ್ತಾರೆ. ಯಾರಿಗಾದ್ರು ಶಿಕ್ಷಣ ಬೇಕು ಅಂತ ಬರ್ತಾರೆ. ತುಂಬಾ ಬಡತನದಲ್ಲಿ ಇರೋರು ಬರ್ತಾರೆ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಮ ಜೊತೆಗೆ ಏನಿರ್ಬೇಕು? ಆ ಶಕ್ತಿಯ ಸ್ಟಾಕ್ ಇರಬೇಕು. ಗೊತ್ತಿರಲಿ, ಇನ್ನು ಮುಂದಿನ ದಿನ ಹಿಮಾಲಯದಷ್ಟು ದೊಡ್ಡ ಸಮಸ್ಯೆಗಳು ಬರ್ತಾವೆ. ಅದು ಸಮಸ್ಯೆಯ ರೂಪದಲ್ಲಿ ಬರಬಹುದು. ಶರೀರದ ಮೂಲಕ ಬರಬಹುದು, ಮನಸ್ಸಿನ ಮೂಲಕ ಬರಬಹುದು, ವ್ಯಕ್ತಿಯ ಮೂಲಕ ಬರಬಹುದು, ಪ್ರಕೃತಿ ಮೂಲಕ ಬರಬಹುದು, ಪರಿಸ್ಥಿತಿಯ ಮೂಲಕನೂ ಬರಬಹುದು. ಹಂಗಂದ್ರೆ ಅಣ್ಣವರೇ, ಹಣ ಇದೆಯಲ್ವಾ? ಹಣದ ಸಮಸ್ಯೆ ಹೆಂಗೆ ಬರ್ಬೋದು? ಮಕ್ಕಳಿಗೆ ಆರೋಗ್ಯ ಸರಿ ಇಲ್ಲ, ಪೇಮೆಂಟ್ ಮಾಡಬೇಕು. ಮಕ್ಕಳಿಗೆ ಸ್ಕೂಲಿಗೆ ಕಳಿಸ್ಬೇಕು, ಹಣ ಬೇಕು. ಮಕ್ಕಳಿಗೆ ಮದುವೆ ಮಾಡಬೇಕು, ಹಣ ಬೇಕು. ನಿಮ್ಮ ಆರೋಗ್ಯ ಸರಿ ಇಲ್ಲ, ಡಾಕ್ಟರ್ ತಗೋಬೇಕು. ಟಕ್ ಅಂತ ಏನೇನೋ ಬಂದ್ಬಿಡ್ತು. ಹಾಸ್ಪಿಟ್ಲಿಗೆ ಹೋದ್ರೆ ಆಪರೇಷನ್ ಮಾಡ್ಬೇಕು, 10 ಲಕ್ಷ ರೂಪಾಯಿ ಖರ್ಚಾಗ್ತದೆ. ನಿಮ್ಮ ಹತ್ರ ಹಣ ಇದ್ರೆ ಓಕೆ ಮಾಡಿಬಿಡಿ. ಎಷ್ಟೋ ಸಮಸ್ಯೆಗಳಿಗೆ ನಮ್ಮ ಹತ್ರ ಇರುವಂತ ಹಣದಿಂದ ನಾವು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತೀವಲ್ವಾ? ಕೆಲವೊಂದು ಖರ್ಚುಗಳು ಗೊತ್ತಿರ್ತವೆ ಆದ್ಮೇಲೆ, ಕೆಲವೊಂದು ಖರ್ಚುಗಳು ತಕ್ಷಣ ಬಂದ್ಬಿಡ್ತಾವೆ, ಗೊತ್ತೇ ಆಗಲ್ಲ. ನಿಮ್ಮ ಹತ್ರ ಹಣ ಇದ್ರೆ, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಹಣ ಇದ್ರೆ, ಹಣ ಕೊಟ್ಬಿಟ್ಟು ಆ ಸಮಸ್ಯೆಗೆ ಸಮಾಧಾನ ಮಾಡ್ಕೊಳ್ಬಹುದಲ್ವಾ? ಅದಕ್ಕಾಗಿ ಮುಂದೆ ದೊಡ್ಡ 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 ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಆತ್ಮಿಕ ಸಂಪಾದನೆಯಿಂದ ಮಾತ್ರ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ, ಸ್ಥೂಲ ಸಂಪಾದನೆಯಿಂದ ಅಲ್ಲ. ಹಾಗಿದಷ್ಟು ಸ್ಟಾಕ್ ಮಾಡ್ತಾ ಇದ್ದೀರಾ? ಅಷ್ಟು ಸಂಪಾದನೆ ಮಾಡ್ತಾ ಇದ್ದೀರಾ? ಅಷ್ಟು ಉಳಿತಾಯ ಆಗ್ತಾ ಇದೆಯಾ? ಅಷ್ಟು ಖುಷಿ ಆಗ್ತಾ ಇದೆಯಾ? ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ರಾಜಯೋಗದ ಮೂಲಕ ಸಮಾಧಾನವನ್ನು ಕಂಡುಕೊಳ್ತಾ ಇದ್ದೀರಾ? ಅಥವಾ ಇನ್ನೂ ಬುದ್ಧುಗಳಾಗ್ಬಿಟ್ಟು ಸ್ಥೂಲಧನ ಬೇಕು, ಸ್ಥೂಲಧನ ಬೇಕು, ಸ್ಥೂಲಧನ ಬೇಕು ಅಂತ ಅದೇ ಓಡ್ತಾ ಇದ್ದೀರಾ? ಬಂಗಾರ ಬೇಕು, ಜಮೀನು ಬೇಕು, ಮಕ್ಕಳು ಬೇಕು, ಮೊಮ್ಮಕ್ಕಳು. ಅಯ್ಯೋ ಅಣ್ಣವ್ರೆ, ವಯಸ್ಸಾದ್ಮೇಲೆ ನಮ್ಗೆ ಯಾರಕ್ಕೆ ಹಾಕ್ತಾರೆ? ಮೊಮ್ಮಕ್ಕಳು ತಾನೇ ಸಾಕೋದು, ಮಕ್ಕಳು ತಾನೇ ಸಾಕೋದು ಅಂತ ಬಿಡಿ ಜೀವನ ಪೂರ್ತಿ ಅವ್ರ ಜೊತೆ ಇಟ್ಟು 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 ಈಗ ಯಾರು ಇಲ್ಲ ಅಣ್ಣವ್ರೆ. ಮಂಡಿ ನೋವು, ಬೆನ್ನು ನೋವು, ಸೊಂಟ ನೋವು. ಮಕ್ಕಳು ಫೋನ್ ಮಾಡಲ್ಲ, ಮೊಮ್ಮಕ್ಕಳು ಫೋನ್ ಮಾಡೋದಿಲ್ಲ. ಅವಾಗ ಬಾಬನ ಹತ್ರ ಬಾಬಾ ಸಾರಿ. ಅವಾಗ ಸಾರಿ ಅಂತಂದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ? ಬಾಬಾ ನನ್ನ ಫ್ಯಾಕ್ಟ್ರಿ ಕೆಲಸ ಮಾಡೋದ್ರೆ ಊರ್ ಕಡೆಗೆಲ್ಲ ಕೆಲಸ ಮಾಡ್ಲಿಕ್ಕೆ ಹೋದ್ರಿ, ಇವಾಗ ಎಲ್ಲಿ ಫ್ಯಾಕ್ಟ್ರಿ ಕೆಲಸ ಮಾಡಿದ್ರು ಅವ್ರ ಹತ್ರನೇ ದುಡ್ಡು ಕೇಳಿ ಅಂತ ಹೇಳ್ತಾರೆ. ಬಾಬಾ ನಮ್ಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಇನ್ನು ಮೇಲೆ ಮುಂದೆ ಬರುವಂತ ಎಲ್ಲ ಸಮಸ್ಯೆಗಳಿಗೆ ಆತ್ಮಿಕ ಸಂಪಾದನೆಯ ಫಲದಿಂದನೇ ನೀವು ಪೇಮೆಂಟ್ ಮಾಡಬೇಕಾಗ್ತದೆ. ಎಷ್ಟು ದೊಡ್ಡ ಸಮಸ್ಯೆಗಳು ಬಂದ್ರು ಕೂಡ ಸ್ವಸ್ಥಿತಿ ಸ್ಟ್ರಾಂಗ್ ಆಗಿರ್ಲಿ, ಪರಿಸ್ಥಿತಿ ಏನು ಮಾಡೋದಿಲ್ಲ. ಹಂಗಂದ್ರೆ ಸರಿಯಾಗಿ ಸ್ವೆಟರ್ ಹಾಕೊಂಡು, ಕಿವಿಗೆ ಸರಿಯಾಗಿ ಕಟ್ಕೊಂಡ್ಬಿಟ್ಟು, ಹೆಲ್ಮೆಟ್ ಹಾಕೊಂಡು ಹೋಗಿ, ಎಷ್ಟು ಬೇಕಾದ್ರೂ ಜೋರಾಗಿ ಚಳಿ ಬರಲ್ಲ, ನಿಮ್ಗೇನ್ ತೊಂದ್ರೆ? ಪ್ರವಾಸ ಮಾಡ್ಬೇಕಾದ್ರೆ ಎ ಸಿಯಲ್ಲಿ ಕೂತ್ಕೊಂಡು ಹೋಗಲ್ಲ, ಎಷ್ಟಾದ್ರೂ ಧೂಳು ಬರ್ಲಿ. ನಮ್ಮ ಹುಬ್ಬಳ್ಳಿಯಿಂದ ಆಂಧ್ರ ಕಡೆ ಒಂದು ಟ್ರೈನ್ ಹೋಗ್ತದೆ, ಅಮರಾವತಿ ಅಂತ, ಸರಿನಾ? ಮಧ್ಯದಲ್ಲಿ ಹೊಸಪೇಟೆ ಅಂತ ಬರ್ತದೆ. ಅಲ್ಲಿ ಜಿಂದಾಲ್ನವ್ರದ್ದು ಒಂದು ಫ್ಯಾಕ್ಟ್ರಿ ಇದೆ, ಓಕೆನಾ? ಈ ಕಬ್ಬಿಣದ ರಾಡ್ ಅನ್ನು ರೆಡಿ ಮಾಡೋದು.
ಅಲ್ಲಿ ಹೋಗ್ಬೇಕಾದ್ರೆ ಏನಾಗುತ್ತೆ, ಸುಮಾರು 1 ಕಿಲೋಮೀಟರ್ ಎಷ್ಟು ಧೂಳು ಇರ್ತದೆ ಅಂತಂದ್ರೆ, ನೀವು ಎ ಸಿಯಲ್ಲಿದ್ದರೆ ನಿಮ್ಗೆ ಯಾವ ಧೂಳು ತಾಗೋದಿಲ್ಲ. ಅದೇ ಸ್ಲೀಪರಲ್ಲಿ ಇದ್ರೆ ಏನಾಗ್ಬಿಡ್ತದೆ, ಹಾ, ಧೂಳು ಬರ್ತದೆ ಅಂತ ನೀವು ಕಿಟಕಿ ಬಾಗಿಲು ಕ್ಲೋಸ್ ಮಾಡ್ತೀರಿ ಅಂತಂದ್ರೆ ಫುಲ್ ಸೆಕೆ ಇರ್ತದೆ, ಬೆವರು ಸುರಿತಾ ಇರ್ತದೆ. ಓಪನ್ ಮಾಡಿದಿದ್ರೆ ಧೂಳು ಮೇಲೆ ಬರ್ತದೆ, ಬಟ್ಟೆಗಳೆಲ್ಲ ಕಪ್ಪಾಗ್ಬಿಡ್ತವೆ. ಅದು ಎ ಸಿಯಲ್ಲಿದ್ರೆ ಮಳೆನಾದ್ರೂ ಬರ್ಲಿ, ಬಿಸಿಲಾದ್ರೂ ಬರ್ಲಿ, ಧೂಳಾದ್ರೂ ಬರ್ಲಿ, ಅದ್ಯಾವುದು ನಿಮ್ಗೆ ಟಚ್ ಆಗೋದಿಲ್ಲವಲ್ಲ. ಆತ್ಮೀಯರು, ಇವತ್ತಿನ ಮುರಳಿ ಬಾಬಾ ನಮ್ಗೆ ಸ್ಪಷ್ಟವಾಗಿ ಏನ್ ತಿಳಿಸ್ತಾ ಇದ್ದಾರೆ ಅಂತಂದ್ರೆ, ಮಕ್ಕಳೇ, ಆತ್ಮಿಕ ಸಂಪಾದನೆಯಿಂದನೇ ಎಲ್ಲ ಲೆಕ್ಕಾಚಾರವನ್ನ ಕ್ಲಿಯರ್ ಮಾಡ್ಲಿಕ್ಕೆ ಸಾಧ್ಯ. ಪ್ರತಿದಿನ ನೀವು ಸಾಧನೆ ಮಾಡಿ, ತಪಸ್ಸನ್ನ ಮಾಡಿ, ಎಷ್ಟು ನಿಮ್ಮಲ್ಲಿ ಆ ಸ್ವಮಾನ, ಆತ್ಮದ ಮಾನ, ಬಟ್ಟೆ ಎಷ್ಟು ಚೆನ್ನಾಗಿದೆ, ಮಕ್ಕಳು ಎಷ್ಟು ಚೆನ್ನಾಗಿದ್ದಾರೆ ಅಲ್ಲ, ಆತ್ಮಿಕ ರೂಪದಲ್ಲಿ ಪ್ರತಿದಿನ ನಿಮ್ಮಲ್ಲಿ ಎಷ್ಟು ಉಳಿತಾಯ ಆಗ್ತದೆ, ಸ್ಟಾಕ್ ಆಗ್ತಾ ಇದೆ. ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ. ಲಕ್ಷ ಸ್ಟಾಕ್ ಆದ ಲಕ್ಷಾಧಿಪತಿ, ಕೋಟಿ ಆದ್ರೆ ಕೋಟ್ಯಾಧಿಪತಿ, ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಭಿಕ್ಷಾಧಿಪತಿ. ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ, ನೀವು ಯಾಪತಿ ಅಂತ ಬಿಟ್ಟು ಅಲ್ವಾ. ಅದಕ್ಕೆ ಪ್ರತಿದಿನ ಚೆಕ್ ಮಾಡಿ, ಪ್ರತಿ ಕ್ಷಣವನ್ನ ಚೆಕ್ ಮಾಡ್ಕೊಳ್ಳಿ. ಮಕ್ಕಳೇ, ಎಲ್ಲರೂ ಪಾಸ್ ಆಗ್ತಾರೆ, ಅದು ಪಾಸ್ ವಿತ್ ಆನರ್ ಸರ್ಟಿಫಿಕೇಟ್ ತಗೊಳ್ಬೇಕಲ್ವಾ. ತಗೊಳ್ಬೇಕು ಅಂತಂದ್ರೆ ಇಂಥ ಮಹಾನ್ ಸಾಧನೆಯನ್ನ ಮಾಡಬೇಕಾಗ್ತದೆ. ಅದಕ್ಕಾಗಿ ಯಾರೆಷ್ಟು ನಿಮ್ಗೆ ಸಹಯೋಗ ಕೊಡ್ತಾರೆ, ಕೊಡೋದಿಲ್ಲ, ಇದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಅವ್ರು ಕೊಡದೆ ಹೋಗ್ಲಿ, ನಿಮ್ಗೆ ಎಲ್ಲರಿಗೂ ಸಹಯೋಗ ಕೊಡ್ತಾ ಹೋಗಿ. ಸೂರ್ಯಗೆ ಎಲ್ಲರಿಗೂ ಬೆಳಕನ್ನ ಕೊಡ್ತಾರೋ, ಬಲ್ಬ್ ಹೀಗೆ ಎಲ್ಲರಿಗೂ ಕೂಡ ಪ್ರಕಾಶವನ್ನ ಕೊಡುತ್ತೋ, ಅದಕ್ಕಾಗಿ ಎಲ್ಲರಿಗೂ ಕೂಡ ಕೊಡಿ. ಅವರಿಗೆ ಗೌರವ ಕೊಡೋದು ಅಂತಂದ್ರೆ ಆಲಿಂಗನ ಮಾಡೋದು ಅಂದೇ ಬಿಟ್ಟು ಅರ್ಥ ಅಲ್ಲ. ಪ್ರತಿಯೊಂದು ಆತ್ಮಗಳಿಗೂ ಕೂಡ ಅವರ ಸಮಸ್ಯೆಗೆ ಪರಿಹಾರವನ್ನ ಆಧ್ಯಾತ್ಮಿಕ ಶಕ್ತಿಯಿಂದ, ಪರಮಾತ್ಮ ಶಕ್ತಿಯಿಂದ ಕೊಡಿ. ಓಕೆ, ಅವಶ್ಯಕತೆ ಇದ್ದ ಕೆಲವೊಂದ್ಸಲ ಧನ ರೂಪದಲ್ಲೂ ಮಾಡಿ, ಆದ್ರೆ ವಾಚಾ ರೂಪದಲ್ಲೂ ಕೂಡ ಮಾಡಿ, ಆದರೆ ವಿಶೇಷವಾಗಿ ಶಕ್ತಿಯ ರೂಪದಲ್ಲಿ ಕೊಡಬೇಕಾಗ್ತದೆ. ಅದಕ್ಕಾಗಿ ಸಮಾನದಲ್ಲಿರಿ, ನಿಮ್ಮ ನಶೆಯಲ್ಲಿರಿ, ಬೇರೆಯವರಿಗೆ ಗೌರವವನ್ನ ಕೊಡಿ, ಮತ್ತು ಅವರನ್ನು ಸಮರ್ಥರನ್ನಾಗಿ ಮಾಡಿ. ಏನೂ ಆಗಿಲ್ಲ ಅಂತಂದ್ರೂ ಕೂಡ ಆಶೀರ್ವಾದ ತಗೊಳ್ಳಿ, ಆಶೀರ್ವಾದ ಕೊಡಿ. ಇದನ್ನು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು ಆತ್ಮೀಯರೇ. ನಾವೇನ್ ಮಾಡ್ತೀವಿ, ಸ್ವಲ್ಪ ಕಣ್ಣೆದುಗಡೆ ವಿಷಯ ಇತ್ತು ಅನ್ಕೊಳ್ಳಿ, ನಾನು ರಾಜಯೋಗಿ ಅಪ್ಪ, ನಾನು ಇದನ್ನು ತಿನ್ನೋದಿಲ್ಲ, ನಾನಿರೋದು ಹಿಂಗೆ, ನಾನು ಬಿಳಿ ಬಟ್ಟೆನೇ ಹಾಕೊಳ್ಳೋದು, ನಾನು ಬ್ಯಾಡ್ಜನ್ನೇ ಹಾಕೊಳ್ಳೋದು, ನೀವು ಎಷ್ಟು ಬೇಕಾದ್ರೂ ಬೈರಿ, ಮನೇಲಿ ಜಗಳನೋ ಜಗಳ, ಗಲಾಟೆನೋ ಗಲಾಟೆ. ಅಲ್ಲಿ ಹೋಗ್ಬಿಟ್ಟು ನೀವು ರಾಜಯೋಗದಲ್ಲಿ ಕೂತ್ಕೊಂಡ್ರೆ ಆಗತ್ತ ರಾಜಯೋಗ? ಯಾಕೆ ಇದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ? ಹೇಳ್ತಾರೆ, ಏನು ಆಗದಿದ್ರು ಆಶೀರ್ವಾದ ತೆಗೆದುಕೊಳ್ಳಿ. ಸಂಗಮ ಯುಗದಲ್ಲೇ ನೀವು ನಿಮ್ಮ ಮನೆಯಲ್ಲೇನೆ ಈಶ್ವರಿ ಜೀವನವನ್ನು ಧಾರಣೆ ಮಾಡ್ಲಿಕ್ಕೆ ಆಗದೇನೆ ನಿಮ್ ಮನೆಯಲ್ಲಿ ಕಚ್ಚಾಡ್ಕೊಳ್ತಿದ್ದೀರಿ ಅಂತಂದ್ರೆ, ಯಾವ ರೀತಿಯಲ್ಲಿ ನೀವು ಈಶ್ವರಿಯ ಒಂದು ಜ್ಞಾನವನ್ನ ಕಾರ್ಯದಲ್ಲಿ ತಂದಿದ್ದೀರಿ? ತೋರಿಕೆಗೋಸ್ಕರ ಬೇಕೇನಾ? ತೋರ್ಸ್ಲಿಕ್ಕೋಸ್ಕರ ಸ್ಟೇಜ್ ಮೇಲೆ ಕೂತ್ಕೊಂಡು ತಪಸ್ಸು ಮಾಡೋದಾ? ನಿಮ್ಮ ಜೀವನವನ್ನು ನೋಡ್ಕೊಳ್ಳಿ. ಜೊತೆಲಿರುವಂತ ಆತ್ಮಗಳ ಜೊತೆಗೆ ನಮ್ಮ ಸಂಬಂಧನೇ ಸರಿ ಇಲ್ಲ, ಪ್ರತಿದಿನ ಜಗಳಗಳು, ಭಿನ್ನಾಭಿಪ್ರಾಯಗಳು ಅಂತಂದ್ರೆ ಇದಕ್ಕೆ ಈಶ್ವರಿ ಜೀವನ ಅಂತ ಹೇಳ್ತಾರ? ಅದಕ್ಕೆ ಇವಾಗ ಹೇಳ್ತಾರೆ, ಏನು ಇಲ್ಲ ಅಂತಂದ್ರು ಮಕ್ಕಳಿಗೆ ಜನರಿಂದ ಶಾಪ ತಗೊಳ್ಬೇಡಿ, ಆಶೀರ್ವಾದವನ್ನ ಕೊಡಿ, ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಇರುವಂತ ಮನೆಯಲ್ಲೇ ಇದ್ಬಿಟ್ಟು ನಿಜವಾದ ಜೀವನವನ್ನ ಮಾಡಿ ನಿಮ್ಮನ್ನು ನೀವು ಪರಿವರ್ತನೆ ಮಾಡ್ಕೊಳ್ಬೇಕು. ತೋರಿಕೆಗೋಸ್ಕರ ಮಾಡಬೇಡಿ, ನಾನೇನೋ ಸಾಧನೆ ಮಾಡಿದೆ ಅಂತ ತೋರಿಸಬೇಡಿ. ಒಳಗಡೆಯಿಂದ ಕೊತ 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 ಸಿಟ್ಟು, ಜಗಳಗಳು, ಶಾಪಗಳು ಬರ್ತಾ ಇರ್ತವೆ. ಅದೇ ಲೌಕಿಕ ಪರಿವಾರದಿಂದ ಅಹಂಭಾವ, ಅಹಂಕಾರ, ನಾನು ಮಾಡ್ಬಿಡ್ತೇನೆ, 2 ಗಂಟೆಗೆ ಎದ್ಬಿಟ್ಟು ನಾನು ಅದನ್ನು ತಿನ್ನೋದಿಲ್ಲ, ನಾನು ಇದನ್ನು ತಿಂತೀನಿ, ನಾನು ಅದು ಮಾಡೋದಿಲ್ಲ, ಇದು ಮಾಡೋದಿಲ್ಲ. ಪರಿಣಾಮ ಕೂತ ತಕ್ಷಣ ಟಕ್ ಅಂತ ತಲೆ ಕೆಳಗಡೆ ಹೋಗ್ತಾರೆ, ನಿದ್ರೆ ಬರ್ತದೆ, ಸಂಪಾದನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರು ಕೊಡುವಂತ ಶಾಪ ಮಧ್ಯದಲ್ಲಿ ಬರ್ತದೆ. ಆದ್ಮೇಲೆ ಇದನ್ನು ತಿಳ್ಕೊಳ್ಳಿ. ಕಸ್ಟಮರ್ ಇರೋದಿಲ್ಲ ನಿಮ್ಮ ಹತ್ರ, ಹಾಗಾಗಿ ನಿದ್ರೆ ಬರ್ತದೆ. ನಿಮ್ಮ ಈಶ್ವರಿ ಜೀವನ ರಾಜಯೋಗ ಕುತ್ಕೊಂಡಾಗ ಗೊತ್ತಾಗ್ತದೆ. ರಾಜಯೋಗ ಸರಿಯಾಗಿ ಆಗ್ತಾ ಇದೆಯಾ, ಸಂಪಾದನೆ ಆಗ್ತಾ ಇದೆಯಾ, ಪ್ರಾಡಕ್ಟ್ ಸೇಲ್ ಆಗ್ತಾ ಇದೆ ಅಂತ ಲೆಕ್ಕ. ನಿಮ್ಮ ಜೀವನವನ್ನು ಚೆಕ್ ಮಾಡಿ, ಯಾವ್ಯಾರ ಜೊತೆಗೆ ನೀವು ಇರ್ತೀರೋ ಅವ್ರ ಜೊತೆ ಆಶೀರ್ವಾದ ತಗೊಳ್ತಾ ಇದ್ದೀರಾ? ತೋರಿಕೆ ಆಶೀರ್ವಾದ ಬೇರೆ, ಆದ್ಮೇಲೆ ಗೊತ್ತಿರ್ಲಿ. ಲೌಕಿಕದಲ್ಲಿ ಅಲೌಕಿಕದಲ್ಲಿ ನಿಮ್ ಕೆಲಸ ಇದೆ ಅಂತಂದಾಗ, ಅಕ್ಕೋರೆ ತುಂಬಾ ಚೆನ್ನಾಗಿದ್ದೀರಾ, ಆರಾಮಿದ್ದೀರಾ, ನಿಮ್ಮ ಅವಶ್ಯಕತೆ ಇದ್ದಾಗ ಫೋನ್ಗಳು ಬರ್ತವೆ. ಸೇವೆ ಆದ್ಮೇಲೆ ನಿಮ್ಮನ್ನು ಯಾರು ಮಾತಾಡ್ಸೋದಿಲ್ಲ. ತೋರಿಕೆಯ ಆಶೀರ್ವಾದ ಅಲ್ಲ. ಕೆಲವೊಂದ್ಸಲ ಸತ್ಯವನ್ನ ಹೇಳಿದ್ರೆ ನಿಮ್ಗೆ ಸಿಟ್ಟು ಬರ್ತದೆ, ಅದೇ ಸತ್ಯನೇ. ಅದಕ್ಕಾಗಿ ಯಾವುದನ್ನ ಮಾಡಬೇಕು, ಬಾಬಾ ಮುರಳಿ ಸ್ಪಷ್ಟವಾಗಿ ಹೇಳಿರ್ತಾರೆ, ಮಕ್ಕಳೇ ಆಶೀರ್ವಾದವನ್ನು ತೆಗೆದುಕೊಡಿ. ನೀವು ಮಾಡುವಂತ ಕಾರ್ಯದಿಂದ
ನಿಮ್ಮ ಹೆಸರು ಹಾಳಾಗಬಾರ್ದು, ಭಗವಂತನ ಹೆಸರು ಹಾಳಾಗಬಾರ್ದು, ಮತ್ತು ನಿಮ್ಮ ಬಗ್ಗೆ ಅವರ ಮನಸ್ಸಿನಲ್ಲಿ ಕೀಳರಿಮೆ ಬರಬಾರ್ದು, ಜಗಳಗಳು ಗಲಾಟೆಗಳು ಮನಸ್ಸಿಂದ ಬರಬಾರ್ದು. ಏನೂ ಆಗಿಲ್ಲ ಅಂತಂದ್ರೆ ಆಶೀರ್ವಾದ ತೆಗೆದುಕೊಳ್ಳಿ, ಆಶೀರ್ವಾದವನ್ನ ಕೊಡಿ. ಇನ್ನು ಮೇಲೆ ಬೀಗದಿರಿ ಸೇವೆ ಮಾಡಬೇಕಾಗ್ತದೆ. ಹೇಗೆ? ಒಂದು ವಾಣಿಯ ಮೂಲಕ. ಎರಡನೇದು ಸ್ವಶಕ್ತಿಶಾಲಿ ಸ್ಥಿತಿ, ಅಂತಂದ್ರೆ ನನ್ನತ್ತ ಅಷ್ಟು ಸಂಪಾದನೆ ಇದೆ. ಲೌಕಿಕರ ಹಣ ಇರೋರಲ್ಲಿ ಹೆಂಗೆ ಅವ್ರಿಗೆ ಕಾನ್ಫಿಡೆನ್ಸ್ ಇರ್ತಾರೆ, ನಮ್ಮ ಹತ್ರ ಹಣ ಇದೆ, ನಾವೇನ್ ಬೇಕಾದ್ರೂ ಮಾಡ್ಬೋದು. ಪೋಸ್ಟ್ ಅಂಡ್ ಪೊಸಿಷನ್ ಅಲ್ಲಿ ಇರೋರು ಆ ಒಂದು ಸ್ಥಿತಿಯಲ್ಲಿ ಇರ್ತಾರಲ್ಲ. ನಮ್ಮ ಮನೆಯವರು ಪೊಲೀಸ್ ಇದ್ದಾರೆ, ಇನ್ಸ್ಪೆಕ್ಟರ್ ಇದ್ದಾರೆ, ನಮ್ಮ ಮನೆಯವರು ಸೈಂಟಿಸ್ಟ್ ಇದ್ದಾರೆ, ಹೀಗೆ ಅವರಲ್ಲಿ ಈ ಒಂದು ಸ್ಥಿತಿ ಇರ್ತದಲ್ವಾ. ಹಾಗೆ ಬಾಬಾ ಹೇಳ್ತಾನೆ ಸ್ವಶಕ್ತಿಶಾಲಿ ಸ್ಥಿತಿ ಅಂತಂದ್ರೆ ನಾನು ಮಾಡ್ಕೊಂಡಿರುವಂತ ಆತ್ಮಿಕ ಸಂಪಾದನೆ ಸ್ಟಾಕ್. ಬಾಬಾನ ಹೇಳಿದ ತಕ್ಷಣ ಬಾಬಾ ಈ ಸಮಸ್ಯೆ ಇದೆ, ಟಕ್ ಅಂತ ನಿಮ್ಮ ಹಣದಿಂದ ಬಾಬಾ ಏನ್ ಮಾಡ್ತಾರೆ, ಪೇಮೆಂಟ್ ಮಾಡ್ಬಿಡ್ತಾರೆ. ಆದ್ಮೇಲೆ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ಪ್ರತಿದಿನ ನಾನು ಮಾಡುವಂತ ತಪಸ್ಸಿನಿಂದ ಅಷ್ಟು ಕೋಟಿಗಟ್ಟಲೆ ನಿರಾಕಾರ ಹಣ ಪದಮದಷ್ಟು ನಲ್ಲಿ ಜಮಾ ಆಗ್ತಾ ಇದೆಯಾ. ಮೂರನೇದು ಬಾಬಾ ಹೇಳ್ತಾರೆ ಆತ್ಮಿಕ ವೈಬ್ರೇಷನ್. ನಿಮ್ಮಿಂದ ವೈಬ್ರೇಷನ್ ಬರ್ತಾ ಆಗ್ಬೇಕು. ನೀವು ಹೇಳಿದ ಜ್ಞಾನವನ್ನ ಜನ ಮರ್ತು ಬಿಡ್ತಾರೆ, ಅದ ಅನುಭವವನ್ನ ಮರೆಯೋದಿಲ್ಲ. ಮೌಂಟ್ ಅಬು ಹೋದಾಗ ಒಂದು ಲೋಟ ಕಾಫಿ ಕುಡಿದಿದ್ದು ಮರೀತಾರೆ, ಜ್ಞಾನವನ್ನ ಮರೀತಾರೆ, ಅಲ್ಲಾಗಿರುವಂತ ಅನುಭವವನ್ನು ಯಾರೂ ಮರೆಯೋದಿಲ್ಲ. ಅದಕ್ಕಾಗಿ ನಿಮ್ಮಿಂದ ಎಷ್ಟು ಆತ್ಮಿಕವಾದಂತ ಸಪ್ತ ಗುಣಗಳಿಂದ ಸಮಾವೇಶವಾಗಿರುವಂತ ವೈಬ್ರೇಷನ್ ವಿಶ್ವಕ್ಕೆ ಹರಡ್ತಾ ಇದ್ದೀರಾ, ವಾಯುಮಂಡಲ ಕೊಡ್ತಾ ಇದ್ದೀರಾ, ಆ ಮೂಲಕ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡ್ತಿದ್ದೀರಾ. ಭಲೆ ನೀವು ವಾಣಿ ಸೇವನೆ ಮಾಡಿ, ವಾಚಾ ಸೇವೆ ಮಾಡಿ, ತನುವಿನ ಸೇವೆ ಮಾಡಿ, ಆದರೆ ಆ ವೈಬ್ರೇಷನ್ ನಿರಂತರವಾಗಿ ಏನಾಗ್ತಾ ಇರಬೇಕು, ಹರಡ್ತಾ ಇರಬೇಕು. ಅದಕ್ಕಾಗಿ ದಿನದಲ್ಲಿ ಹೆಚ್ಚಿನ ಸಮಯ ಜ್ಞಾನ ಸೂರ್ಯನಾಗಿ ಪ್ರಪಂಚದಲ್ಲಿ ನಾಲ್ಕೂ ಕಡೆಗೆ ಭಯಭೀತವಾಗಿರುವಂತಹ ಅಲ್ಲೋಲ ಕಲ್ಲೋಲವಾಗಿರುವಂತಹ ಆತ್ಮಗಳಿಗೆ ಸರ್ವಶಕ್ತಿಗಳ ಮೂಲಕ ಕಿರಣಗಳನ್ನು ಕೊಡಿ. ರಾತ್ರಿ ಆದ ತಕ್ಷಣದಲ್ಲಿ ನಮ್ಮ ಪ್ರೀತಿಯ ಅಕ್ಕಂದಿರು ಭಯ ಪಡ್ತಾರೆ, ಹೆದರಿಕೆ ಆಗತ್ತಲ್ವಾ. ಅದೇ ಸೂರ್ಯನ ಬಿಸಿಲು ಬಂದ ತಕ್ಷಣದಲ್ಲಿ, ಸೂರ್ಯೋದಯ ಆದ ತಕ್ಷಣ ಎಷ್ಟು ಧೈರ್ಯದಿಂದ ಹೊರಗಡೆ ಹೋಗ್ತಾರೆ ಅಲ್ವಾ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ ನಿಮ್ಮ ಮೂಲಕ ಆ ಒಂದು ಜ್ಞಾನ ಸೂರ್ಯನ ಕಿರಣಗಳು ವಿಶ್ವಕ್ಕೆಲ್ಲ ಕಡೆಗೂ ಕೂಡ ಹರಡಬೇಕು, ಆ ಮೂಲಕ ಸಂಪಾದನೆ ಆಗಬೇಕು. ಆ ಸಂಪಾದನೆಯ ಆಧಾರದಲ್ಲಿ ಹಳೆ ಸಾಲ ತೀರಿಸಬೇಕು, ಈಗಿನ ನಿಮ್ಮ ಜೀವನವನ್ನು ಶ್ರೇಷ್ಠ ಮಾಡ್ಕೊಳ್ಬೇಕು, ಭವಿಷ್ಯದಲ್ಲಿ ಬರುವಂತ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೇಕು. ಅದಕ್ಕಾಗಿ ಮಕ್ಕಳೇ ಆತ್ಮಿಕ ಸಂಪಾದನೆ ಮಾಡಿ 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 ಸ್ಟಾಕ್ ಮಾಡ್ಕೊಳ್ಳಿ. ಆ ನಶೆಯಲ್ಲಿರಿ. ಯಾವುದೇ ಸಮಸ್ಯೆ ಬಂದರೂ ಕೂಡ ಆತ್ಮಿಕ ಸಂಪಾದನೆ ಮೂಲಕ ನಾನು ಪರಿಹಾರ ಮಾಡ್ಕೊಳ್ತೇನೆ ಹೇಳುವಂತ ನಂಬಿಕೆ, ವಿಶ್ವಾಸ, ನಿಶ್ಚಯ, ಅನುಭವ ಜೊತೆಲಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ನಾಲ್ಕು ಕಡೆಯ ಅತಿ ಶ್ರೇಷ್ಠ ಭಾಗ್ಯವಂತ ಮಕ್ಕಳಿಗೆ, ಕೋಟಿಗಳಲ್ಲಿ ಕೆಲವರಿರುವಂತ ವಿಶೇಷ ಆತ್ಮಗಳಿಗೆ, ಸದಾ ಸಮಾನದಲ್ಲಿ ಇರುವಂತಹ ಆತ್ಮದ ಸಂಪಾದನೆ ಗೌರವದಲ್ಲಿ ಇರುವಂತಹ, ಬೇರೆಯವರಿಗೂ ಗೌರವ ಕೊಡುವಂತಹ ಸೇವಾಧಾರಿ ಮಕ್ಕಳಿಗೆ, ಸದಾ ಸ್ಮೃತಿ ಸ್ವರೂಪದ ಮೂಲಕ ಸಮರ್ಥ ಸ್ವರೂಪ ಆತ್ಮರಿಗೆ, ಸದಾ ಅಚಲ್ ಅಡೋಲ ಸ್ಥಿತಿಯಲ್ಲಿ ಆಸನದಲ್ಲಿ ಕುತ್ಕೊಂಡಿರುವಂತ ಸರ್ವಶಕ್ತಿವಂತ ಆತ್ಮಗಳಿಗೆ ಬಾಬ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಅಂದ್ರೆ ಸಹಜವಾಗಿ ಶಾಂತ ರೆಗ್ಯುಲರ್ ಆಗಿ ಸಂಪಾದನೆ ಆಗ್ತಾ ಇದೆ, ಪೇಮೆಂಟ್ ಆಗ್ತಾ ಇದೆ. ಸಮಸ್ಯೆಗಳು ಬರ್ತಾ ಇದ್ದಾವೆ, ಆತ್ಮಿಕ ಶಕ್ತಿಗಳ ಮೂಲಕ ಪೇಮೆಂಟ್ ಮಾಡ್ತಾ ಇದ್ದೇನೆ. ನಾನು ನನ್ನ ಸಾಲ ತೀರಿಸ್ತಾ ಇದ್ದೇನೆ, ಬೇರೆಯವ್ರ ಸಾಲ ತೀರಿಸಲಿಕ್ಕೂ ಕೂಡ ನಾನು ಸಹಯೋಗವನ್ನು ಕೊಡ್ತಾ ಇದ್ದೇನೆ. ಅಂತಂದ್ರೆ ಸಿಂಪಲ್ ಆಗಿ ಏನಂತಂದ್ರೆ ಪ್ರತಿ ಕ್ಷಣ ಒಳಗಡೆಯಿಂದ ಶಾಂತ ಒಳಗಡೆ ಶಕ್ತಿ ಏನಾಗ್ತದೆ, ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ. ಆ ಅನುಭವ ನಿಮ್ಗೆ ಆಗ್ತಾ ಇರಬೇಕು. ಹೇಗೆ ಜ್ವರ ಬಂದಾಗ ಬಿಸಿ ಹೊರಗಡೆ ಹೋಗಿದ್ ಗೊತ್ತಾಗತ್ತಲ್ವಾ, ನೋವು ಬಂದಾಗ ನೋವು ಹೊರಗಡೆ ಹೋಗಿದ್ ಗೊತ್ತಾಗತ್ತಲ್ವಾ, ಹಾಗೆ ಸ್ವರೂಪ ಆ ಒಂದು ಸಂಪಾದನೆ, ಎಸಿ ಜಾಸ್ತಿ ಆಗ ತಂಪು ಜಾಸ್ತಿ ಆದಂಗೆ ಅನುಭವ ಆಗತ್ತಲ್ವಾ, ಹಾಗೆ ಎವ್ರಿ ಸೆಕೆಂಡ್ ಸ್ಥಿತಿಯಲ್ಲಿ ಪರಿವರ್ತನೆ ಆಗಿದ್ದು ನಿಮ್ಗೆ ಗೊತ್ತಾಗ್ತಾ ಇರಬೇಕಾಗ್ತದೆ. ಆದ್ಮೇಲೆ ಎಷ್ಟೇ ಕೋಟಿ ಸಂಪಾದನೆ ಬರಲಿ, ಖರ್ಚು ಬರಲಿ, ಅದಕ್ಕಿಂತ ಹೆಚ್ಚಿಗೆ ನಾನು ಸಂಪಾದನೆ ಮಾಡ್ತೇನೆ ಹೇಳುವಂತ ಕಾನ್ಫಿಡೆನ್ಸ್ ಇರಲಿ. ಖರ್ಚು ಬಂದ್ಮೇಲೆ ಸಂಪಾದನೆ ಮಾಡೋದೆಲ್ಲ, ಅದರ ಮೊದಲೇನೆ ನೀವು ಸಂಪಾದನೆ ಮಾಡಬೇಕಾಗ್ತದೆ. ಎಷ್ಟು ಸಂಪಾದನೆ ಮಾಡಬೇಕು ಅಂತಂದ್ರೆ ವಿಶ್ವಕ್ಕೆ ಸರ್ವರಿಗೂ ಬೇಕಾಗುವಷ್ಟು ಸಂಪಾದನೆ ಮಾಡಬೇಕಾಗ್ತದೆ. ಆ ಸ್ಥಿತಿಯನ್ನ ನಿಮ್ಮದನ್ನಾಗಿ ಮಾಡಿಕೊಡಿ. ಓಕೆ, ಓಂ ಶಾಂತಿ.